भगवत्पादाचार्यगुरुभ्यो नमः। हरिः ओम्। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ते यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महन्तं नमस्ते प्राणेशप्रणतविभवाय वनिमगाः नमः स्वामिन्नरामः प्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वः प्रतिशसुदृशं नो जय जय भवति यदनुभावात् एडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मनसे च चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा शास्त्रेषु पारदृष्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं। हरिः ओम्। श्रीगुरुभ्यो नमः। हरिः ओम्। तरवः किन्न जीवन्ति भस्राः किं न श्वसन्त्युत न खादन्ति न मेहन्ति किं ग्रामपशवो परे। हरिः ओम्। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸರ್ವಜ್ಞರಾದ ವೇದವ್ಯಾಸ ದೇವರು ಬರೆದಂತಹ ಭಾಗವತದ 2ನೆಯ ಸ್ಕಂಧ ಆರಂಭವಾಗಿದೆ. ಈ 2ನೆಯ ಸ್ಕಂಧದಲ್ಲಿ ಅನೇಕ ಮಾತುಗಳನ್ನು ಕೇಳಿದ್ವಿ. ಮರಣಕಾಲದಲ್ಲಿ ಅಂದರೆ ಚರಮದೇಹದ ಮರಣಕಾಲದಲ್ಲಿ ಏನೆಲ್ಲ ಆಗುತ್ತೆ, ಹೇಗೆಲ್ಲ ದೇಹವನ್ನು ಅವರು ಬಿಡ್ತಾರೆ ಎನ್ನುವುದನ್ನೆಲ್ಲ ನಾವು ಹೋದ ಬಾರಿ ಕೇಳಿ ತಿಳಿದ್ವಿ. ಇನ್ನು ಈ ಸಲ ಹೋದ ಬಾರಿ ಕೊನೆಗೇನೆ ಒಂದು ಪ್ರಶ್ನೆ ಕೇಳಿದರು. ಸ್ವಾಮಿ, ಆಯುಷ್ಯದ ಪ್ರತಿಕ್ಷಣ ಇದು ಸಾರ್ಥಕವಾಗಬೇಕಾದರೆ ಏನು ಮಾಡಬೇಕು ಅಂತ ಪರೀಕ್ಷಿತ್ ರಾಜರು ಕೇಳಿದರು. ಆ ವಿಷಯವನ್ನು ಹೇಳುವುದಕ್ಕೆ ಆರಂಭಿಸಿದ್ದಾರೆ. ಅಂದಮೇಲೆ ನಮ್ಮ ಆಯುಷ್ಯ ಪ್ರತಿಕ್ಷಣವೂ ಭಗವತ್ ಸೇವಾರೂಪವಾಗಬೇಕು, ಸಾರ್ಥಕವಾಗಬೇಕಾದ್ರೆ ಹೀಗಿರ್ರಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ನಮ್ಮಂಥವ್ರಿಗೆಲ್ಲ ಭಾಳ ಕಷ್ಟ. ಆದರೂ ಹೀಗಿರುವುದಕ್ಕೆ ನಾವು ಪ್ರಯತ್ನವನ್ನಂತೂ ಮಾಡಬೇಕು. ಇಲ್ಲಿ ಪ್ರತಿಕ್ಷಣವೂ ಹಿಂಗಿರಬೇಕು ಅಂತ ಹೇಳ್ಯಾರ. ಕನಿಷ್ಠ ನಾವು ದಿನದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಹೀಗಿರುವುದಕ್ಕೆ ಪ್ರಯತ್ನವನ್ನು ಮಾಡಲೇಬೇಕು. ಅಂದರೆ ನಾವು ಮಾಧ್ವರಾಗಿ ಇಷ್ಟೆಲ್ಲ ಒಳ್ಳೆಯ ಸಾಧನೆಯ ದೇಹ ದೇವರು ಕೊಟ್ಟದ್ದಕ್ಕೆ ಸಾರ್ಥಕವಾಗ್ತದೆ. ಭಾಳ ಚೆನ್ನಾಗಿ ಹೇಳ್ತಾರೆ. ಅಂದಮೇಲೆ ಪ್ರಶ್ನೆ ಏನು, ನಮ್ಮ ಆಯುಷ್ಯ ಸಾರ್ಥಕವಾಗಬೇಕಾದ್ರೆ, ಪ್ರತಿಕ್ಷಣವೂ ಸಾರ್ಥಕವಾಗಬೇಕಾದ್ರೆ ನಾವು ಏನು ಮಾಡಬೇಕು ಎನ್ನುವ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ. ಆಯುರ್ಹರತಿ ವೈಪುಂಸ ಉದ್ಯನ್ನಸ್ತಂಚ ಎನ್ನಸೌ ತಸ್ಯರ್ಥೇ ಯಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತಯ. ಯಾರು ಭಗವಂತನ ವಿಷ್ಣು ಮತ್ತು ವೈಷ್ಣವರ
ಚರಿತ್ರೆಗಳನ್ನು ಕೇಳುವುದರಲ್ಲಿಯೇ ತಮ್ಮ ಯಾವ ಸಮಯವನ್ನು ಕಳೀತಾರೋ ಆ ಕ್ಷಣ ಇದು ಜೀವನದ ಸಾರ್ಥಕವಾದ ಆಯುಷ್ಯದ ಕ್ಷಣ ಎಂದು ತಿಳಿದುಕೋ ಅಂತ ಹೋದ ಬಾರಿ ನಮಗೆ ಹೇಳಿದರು. ಅಂದಮೇಲೆ ಒಂದಾ ದೇವರ ಗುರುಗಳ ಸೇವೆಯನ್ನು ಮಾಡ್ತಾ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡ್ತಾ ಇರಬೇಕು. ನಮಗೆ ಆ ಸೇವೆ ಮಾಡುವುದು ಯಾವಾಗಲೂ ಸಾಧ್ಯವೇ ಇಲ್ಲ. ಒಂದು ಅರ್ಧ ತಾಸು ಮಾಡ್ತೀವಿ. ನಮ್ಮೆಲ್ಲರ ಮನಸ್ಸು ಬಹಳ ಚಂಚಲ. ಯಾವುದನ್ನೂ ಬಹಳ ಹೊತ್ತು ಮಾಡಲಿಕ್ಕೆ ಆಗೋದೇ ಇಲ್ಲ. ನಮಗೆಲ್ಲ ಲೌಕಿಕ ಇರ್ಬೋದು, ಅಲೌಕಿಕ ಇರ್ಬೋದು, ಯಾವುದನ್ನೂ ಬಹಳ ಹೊತ್ತು ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂದಮೇಲೆ ಏನು ಹೇಳುತ್ತೆ ಭಾಗವತ ಅಂದರೆ, ಉತ್ತಮ ಶ್ಲೋಕವಾರ್ತಯ, ಭಗವಂತನ ವಿಷ್ಣು ವೈಷ್ಣವರ ಚರಿತ್ರೆಗಳನ್ನು ಕೇಳ್ತಾ ಹೇಳ್ತಾ ನಿನ್ನ ಸಮಯವನ್ನು ಸಾರ್ಥಕ ಮಾಡ್ಕೋ. ಇದು ಒಂದು. ಯಾವಾಗಲೂ ಎಲ್ಲಿ ಕೇಳಲಿಕ್ಕೆ ಆಗುತ್ತಲ್ವ, ಒಂದು ಸ್ವಲ್ಪ ಹೊತ್ತು ಕೇಳಿದ್ಮೇಲೆ ಬೇಸರ ಬರ್ತದೆ ನಮಗೆಲ್ಲ. ಎಂಥ ಸ್ವಾಮಿಗಳ ಪ್ರವಚನ ಇದ್ದರೂ ಒಂದು ಸ್ವಲ್ಪ ಹೊತ್ತು ಕೇಳಿದ ಮೇಲೆ ವಿಷಯ ತಲೆಯಾಗಿ ಹೋಗಲ್ಲ. ಆಮೇಲೆ ಅದು ಕೇಳ್ತಿರ್ತದೆ, ಆದರೆ ವಿಷಯ ತಲೆಯಾಗಿ ಹೋಗಲ್ಲ. ಹೋಗ್ಬೇಕು ಅಂದ್ರೆ ಮಧ್ಯದೊಳಗೆ ಗ್ಯಾಪ್ ಬೇಕು, ಸ್ವಲ್ಪ ಗ್ಯಾಪ್ ಬೇಕು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೇಕು, ಯಾರಾದರೂ ಮಕ್ಕಳು ಕಂಡ್ರೆ ಅವ್ರ ಜೊತೆ ಆಟ ಆಡಬೇಕು. ಆಮೇಲೆ ನಮ್ಮ ಮನಸ್ಸು ಮತ್ತೆ ಈ ಕಡೆ ಬರ್ತದೆ. ಅದಕ್ಕೇನು ಹೇಳ್ತಾರೆ ಅಂದಮೇಲೆ, ಆಯುಷ್ಯದ ಕ್ಷಣಗಳು ಸಾರ್ಥಕವಾಗಬೇಕಾದ್ರೆ ಮತ್ತೇನು ಮಾಡಬೇಕು ಎನ್ನುವುದನ್ನು ಭಾಳ ಚೆನ್ನಾಗಿ ಹೇಳಿದೆ ಭಾಗವತ. ಶ್ವವಿಡ್ ವರಾಹೋಷ್ಟ್ರ ಕರೈಹಿ ಸತುಲ್ಯ ಪುರುಷ ಪಶು ನಯತ್ ಕರ್ಣ ಪಥೋಪೇತೋ ಜಾತು ನಾಮ ಗದಾಗ್ರಜ. ಆಮೇಲೆ ಅನೇಕ ಮಾತುಗಳನ್ನು ಹೇಳಿದೆ. ಆದಷ್ಟು ಹೀಗೆ ಒಂದೊಂದನ್ನು ಮಾಡ್ತಾ ಹೋಗೋಣ. ಎಲ್ಲ ಕಂಟಿನ್ಯೂಸ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಒಂದನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಚೇಂಜ್ ಮಾಡ್ತಾ ಹೋಗೋಣ. ಈ ಸ್ಕೂಲ್ ಒಳಗೆ ಒಂದು 40 ನಿಮಿಷ 1 ಅವರ್ ಒಂದು ಮ್ಯಾಥ್ಸ್ ಅಂತ ಇಡ್ತಾರೆ. ಅಥವಾ ಸೋಮವಾರ ಇಡೀ ದಿನ ಮ್ಯಾಥ್ಸು, ಮಂಗಳವಾರ ಇಡೀ ದಿನ ಸೋಷಿಯಲ್ ಅಂದರೆ ಓದಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಅನ್ನೋದಕ್ಕೆ ಸ್ವಲ್ಪ ಒಂದೊಂದನ್ನೇ ಹೇಳ್ತಾ ಹೋದರೆ ಮಕ್ಕಳಿಗೆ ಮತ್ತು ಚೇಂಜ್ ಆದಾಗ ಸರಿಯಾಗಿ ವಿಷಯ ಅರ್ಥ ಆಗುತ್ತೆ ಅಂತ ಬೇರೆ ಬೇರೆ ಹೇಳಿಗಿರ್ತಾರೆ. ಹಾಗೆ ನಾವು ನಮ್ಮ ಆಯುಷ್ಯದ ಕ್ಷಣಗಳನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಮಾಡ್ತಾ ಹೋಗ್ರಿ. ಎಲ್ಲ ಸಾಧನೆಗೆ, ಆದರೆ ಬೇರೆ ಬೇರೆ, ಬೇಸರ ಬರೋದಿಲ್ಲ. ಹಾಗೆ ಮಾಡಿರಿ ಅಂತ ಹೇಳ್ತೇವೆ. ಅದು ಏನೇನು ಮಾಡೋದು ಅಂದ್ರೆ, ಮೊದಲಿಗೆ ಬಿಲೆ ಬತೋರು ಕ್ರಮವಿಕ್ರಮಾನ್ಯೇ ನಶುನ್ವತಃ ಕರ್ಣಪುಟೇ ನರಸ್ಯ. ಏನು ಮಾಡೋದು? ಭಾಳ ಚೆನ್ನಾಗಿದೆ. ರಾಯರ ರಾಘವೇಂದ್ರ ವಿಜಯದಲ್ಲೂ ಈ ಮಾತೆಲ್ಲ ಬರುತ್ತೆ, ಸುಮಧ್ವ ವಿಜಯದಲ್ಲೂ ಈ ಮಾತುಗಳನ್ನು ಹೇಳಿದ್ದಾರೆ, ಅನೇಕ ಚರಿತ್ರೆಗಳಲ್ಲಿ ಬಂದಿದೆ. ಏನು ಮಾಡಪ್ಪ, ನಿನ್ನ ಆಯುಷ್ಯದ ಕ್ಷಣ ಸಾರ್ಥಕವಾಗಬೇಕು ಅಂತ ಆದರೆ ಶೃಣ್ವತಃ ವಿಷ್ಣು ವೈಷ್ಣವರ ಚರಿತ್ರೆಗಳನ್ನು ಕೇಳ್ತಾ ಇರು. ಎಷ್ಟು ಸಾಧ್ಯವೋ ಅಷ್ಟನ್ನು ಶ್ರವಣ ಮಾಡ್ತಾ ಇರು. ಯಾವಾಗಲೂ ಶ್ರವಣ ಮಾಡದೇ ಇದ್ದರೆ ನಿನ್ನ ಈ ಕಿವಿ ಏನಪ್ಪ ಇದು ಅಂದರೆ, ಬಿಲೆ ಪರ್ವತಸ್ಯ ಇತಿ ಶೇಷಃ. ಅಂದಮೇಲೆ ಪರ್ವತದೊಳಗೆ ಗುಹೆಗಳಿರ್ತವೆ. ಆ ಗುಹೆಗಳೊಳಗೇನಿರ್ತವೆ, ಬರೀ ಕನಕಾಪುರಿ ಪಕ್ಷಿಗಳು, ಪ್ರಾಣಿಗಳು, ಇವುಗಳು ಬಂದು ಅದರೊಳಗೆ ಸೇರ್ಕೊಂಡಿರ್ತಾವೆ. ಇಷ್ಟು ಬಿಟ್ಟರೆ ಆ ಗುಹೆಯಿಂದ ಯಾರಿಗೇನು ಸಜ್ಜನರಿಗೆ ಲಾಭವಿಲ್ಲ. ಹೇಗೋ ಹಾಗೆ ಈ ಕಿವಿಯಿಂದ ವಿಷ್ಣು ವೈಷ್ಣವರ ಮಹಿಮೆಗಳನ್ನು ನೀನು ಕೇಳದೇ ಇದ್ದರೆ ಆಗ ಇದು ಕಿವಿ ಅಂತ ಹೇಳಬೇಡ. ಏನಂತ ಹೇಳು? ಪರ್ವತದ ಗುಹೆ ಅಂತ ನೀನು ಹೇಳು. ಆಮೇಲೆ ಭಾಗವತ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಈಗ ಏನು ದೇವ್ರ ಕಿವಿ ಕೊಟ್ಟಾನ ಕೇಳೋ ಅಂತ ಅಂತೀವಿ ನಾವು. ಅಂದಾಗ ನಮಗೆ ಅಷ್ಟು ಅದು ಪರಿಣಾಮ ಆಗೋದಿಲ್ಲ. ಕಿವಿನ ಅದು ಪರ್ವತದ ಗುಹೆನ ವೇಸ್ಟ್ ಮಾಡ್ಕೊಳ್ಬೇಡೋ ಅಂತಂದ್ರೆ ಸಜ್ಜನರಿಗೆ ಅಷ್ಟೇ ಅದ್ರ ಬಗ್ಗೆ, ಅಯ್ಯೋ ಹೌದಲ್ಲ ಇದು ಪರ್ವತದ ಗುಹೆ ಆಗಬಾರ್ದು, ಕಿವಿ ಆಗಬೇಕು. ನೀವು ಸುಮ್ಮನೆ ಒಂದು ಉದಾಹರಣೆ ಕೊಡಬಾರ್ದೇನೋ, ಅಸಹ್ಯ ಆದರೂ ಕೊಡ್ತೀನಿ. ಈ ನೀರಿಗೆಲ್ಲ ಹೋಗೋ ಈ ಸಿಂಕಿನಾಗಿನ ನೀರು ಅದು ಇದು ಹೋಗೆಲ್ಲ ಪೈಪ್ಗಳಿರ್ತಾವೆ ನೋಡ್ರಿ. ಅದೇನಾದರೂ ಬ್ಲಾಕ್ ಆಗಿಬಿಟ್ರೆ ಅದನ್ನು ತೆಗಿತಾರೆ ಅವರು. ಬಂದು ತೆಗೆದಾಗ ಅಲ್ಲೆಲ್ಲ ಹುಳಗಳಿರ್ತಾವೆ, ಸಣ್ಣ ಸಣ್ಣ ಕ್ರಿಮಿಗಳೆಲ್ಲ ಇರ್ತವೆ. ಆ ಕ್ರಿಮಿಗಳಿಗೆ ಅದೇ ಆಹಾರ. ನಮಗೆ ಅದನ್ನು ನೋಡಿದ್ರೆ ಯಪ್ಪ ಅಂತ ಅನಿಸ್ತದೆ, ಮುಗಿಸೋ ಮರ ನಡಿ ಹೋಗ್ತಿಲ್ಲ, ಆಮೇಲೆ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತೀವಿ. ಅಂತಹದ್ದು ಅವುಗಳಿಗೆ ಅದೇ ಆಹಾರವಾಗಿರ್ತದೆ. ಅವುಗಳಲ್ಲೇ ಆರಾಮಾಗಿ ಇರ್ತಾವೆ. ಯಾರನ್ನ ಅವುಗಳನ್ನು ಓಡಿಸಿದ್ರೆ ಸಿಟ್ಟು ಬರ್ತದೆ ಅವಕ್ಕೆ, ಅಂದರೆ ಅವು ಅಲ್ಲೇ ಆರಾಮ ಕೂತಿರ್ತಾವೆ. ಹಾಗೆ ನಮ್ಮ ಕಿವಿಯಲ್ಲಿ ವಿಷ್ಣು ವೈಷ್ಣವರ ಚರಿತ್ರೆಗಳು ಹೋಗಲಿಲ್ಲ ಅಂತಾದರೆ, ದಿನಕ್ಕೆ ಸ್ವಲ್ಪ ಹೊತ್ತಾದರೂ ವಿಷ್ಣು ವೈಷ್ಣವರ ಚರಿತ್ರೆಗಳನ್ನು ನಾವು ಕೇಳದೇ ಇದ್ದರೆ ಈ ಕಿವಿಯಲ್ಲಿ ಪರ್ವತದ ಗುಹೆಯಂತೆ ಕೇವಲ ಹುಳಗಳಿಗೆ, ಕ್ರಿಮಿಗಳಿಗೆ ಸ್ಥಾನವಾಗಿ ಮಾತ್ರ ಈ ಕಿವಿ ಇದೆ ಅಂತ ತಿಳ್ಕೊಂಡ್ರೆ ಹೊರತು ಇದು ಉತ್ತಮವಾದ ಒಂದು ಅವಯವ, ಶ್ರವಣೇಂದ್ರಿಯ ಎಂದು ಇದನ್ನು ಕರೆಯಬೇಡಿ ಅಂತ ಭಾಗವತ ನಮಗೆ ಹೇಳ್ತಾರೆ. ಅಂದಮೇಲೆ ಏನು ಮಾಡ್ಬೇಕು ನಾವೀಗ? ಸ್ವಲ್ಪ ಹೊತ್ತು ದಿನ ದೇವರ ಗುರುಗಳ ಮಹಿಮೆಯನ್ನು ಕೇಳಬೇಕು. ಆ ಕ್ಷಣ ಇದು ಆಯುಷ್ಯದ ಕ್ಷಣ
ಸಾರ್ಥಕವಾಗ್ತದೆ ಅಂತ ಒಂದು ಆ್ಯಕ್ಟಿವಿಟಿಯನ್ನು ಭಾಗವತ ನಮಗೆ ಕೊಡ್ತು. ಇನ್ನು ಬಹಳ ಹೊತ್ತು ಕೇಳಲಿಕ್ಕೆ ಆಗೋದೇ ಇಲ್ಲ, ಆದರೆ ನಮ್ಮ ಆಯುಷ್ಯದ ಕ್ಷಣ ಸಾರ್ಥಕವಾಗಬೇಕು. ಅದಕ್ಕೆ ಇನ್ನೊಂದು ಆ್ಯಕ್ಟಿವಿಟಿ ಹೇಳುತ್ತೆ, ಜಿಹ್ವಾ ಸತಿ ದಾರ್ಧುರಿಕೇವ ಸೂತ ನಚೇತ್ ಪ್ರಗಾಯತ್ಯುರುಗಾಯ ಗಾಥಾಂ. ಭಾಳ ಕೇಳ್ತಾ ಕೂತ್ರು ಬೇಸರ ಬರ್ತದಲ್ಲ, ಸರಿ ಒಂದು ಮುಗೀತು, ಇನ್ನೊಂದು ಹೇಳ್ತೀನಿ ಕೇಳು ಅಂತಾರೆ. ಜಿಹ್ವಾ ಅಸತಿ, ಆಗಾಗ ವಿಷ್ಣು ವೈಷ್ಣವರ ಮಹಿಮೆಗಳನ್ನು ನಿನ್ನ ವಾಗೀಂದ್ರಿಯದಿಂದ ಬಾಯಿಯಿಂದ ಹೇಳ್ತಾ ಇರು. ಇದು ಎರಡನೇ ಆ್ಯಕ್ಟಿವಿಟಿ. ಇದನ್ನು ಮಾಡ್ತಾಯಿರು. ಕೇಳಿ ಬೇಸರ ಬಂತ, ನಿನಗೇನು ಬರ್ತದ ಅದನ್ನು ಜೋರಾಗಿ ಹೇಳ್ತಾ ಇರು. ವಿಷ್ಣು ವೈಷ್ಣವರ ಸ್ತೋತ್ರವನ್ನು ಮಾಡ್ತಾ ಇರು ಯಾವಾಗಲೂ. ಇದು ಎರಡನೇ ಉಪಯೋಗ, ಎರಡನೇ ಸಾರ್ಥಕದ ಆ್ಯಕ್ಟಿವಿಟಿ. ಯಾವುದು? ಜೀವನದ ಆಯುಷ್ಯದ ಕ್ಷಣಗಳ ಬಗ್ಗೆ. ಒಂದು ವೇಳೆ ನಾನು ನನ್ನ ಬಾಯಿಯಿಂದ ದೇವರ ಗುರುಗಳ ಮಹಿಮೆಯನ್ನು ಹೇಳುತ್ತಿಲ್ಲ ಎಂದಾದರೆ ಆಗ ಈ ಬಾಯಿಗೊಂದು ಹೆಸರು ಕೊಡ್ತಾರೆ, ದಾರ್ಧುರಿಕಾ ಇವ. ಈ ಕಪ್ಪೆಯಂತೆ, ಕಪ್ಪೆಯ ಬಾಯಿಯಂತೆ ಈ ಬಾಯಿ ಇದು ಯಾವುದಕ್ಕೂ ಉಪಯೋಗವಿಲ್ಲದ್ದು. ಕಪ್ಪೆ ಏನು ಮಾಡ್ತದೆ? ಗಟ್ಟೊಳಗೆ ಕೂತಿರ್ತದೆ, ವರ 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 ವಟ ಒದರ್ತಾ ಇರ್ತದೆ. ಏನು ಉಪಯೋಗ ಇಲ್ಲ. ಆದರೆ ಯಾರಿಗಾದ್ರೂ ಲಾಭ ಅದನ? ಯಾರಿಗೆ ಲಾಭ ಇಲ್ಲ, ಒಂದು ಹಾನಿ ಇದೆ. ಹಾವಿಗೆ ಗೊತ್ತಾಗ್ತದೆ, ಓ ಹಾಗಾದರೆ ನನ್ನ ಆಹಾರವಾದ ಕಪ್ಪೆ ಇಲ್ಲಿದೆ ಅಂತ ಹಾವಿಗೆ ಗೊತ್ತಾಗಿ ಅದು ಬಂದು ಆ ಕಪ್ಪೆಯನ್ನು ತಿಂದು ಬಿಡ್ತದೆ. ಅಂದಮೇಲೆ ತನ್ನ ಸಾವಿಗೆ ತಾನೇ ಶಬ್ದ ಮಾಡಿಕೊಂಡು ಕಾರಣವಾಯಿತು ಕಪ್ಪೆಯ ಬಾಯಿ. ಹಾಗೆ ಯಾರು ವಿಷ್ಣು ವೈಷ್ಣವರ ಮಹಿಮೆಗಳನ್ನು ತಮ್ಮ ವಾಗೀಂದ್ರಿಯದಿಂದ ಹೇಳುವುದಿಲ್ಲ, ಅವನ ಬಾಯಿ ಇದು ಕಪ್ಪೆಯ ಬಾಯಿ ಎಂದು ತಿಳಿದುಕೋ. ಅದೇನಾಯಿತು? ಕಪ್ಪೆಯ ಬಾಯಿ ಕಪ್ಪೆಯ ಸಾವಿಗೆ ಕಾರಣವಾಯಿತು. ಹಾಗೆ ನಾನು ವಿಷ್ಣು ವೈಷ್ಣವರ ಮಹಿಮೆಗಳನ್ನು ಹೇಳದೇ ಇದ್ದರೆ, ವಟ ಅಂತ ಬರೀ ಗುರುಗಳ ಜ್ಞಾನಿಗಳ ದೋಷಗಳನ್ನೇ ಹೇಳ್ತಾ ಇದ್ದರೆ, ಲೌಕಿಕ ವಿಷಯಗಳನ್ನೇ ಮಾತಾಡ್ತಾ ಇದ್ದರೆ, ಆಗ ಪುಣ್ಯವಿಲ್ಲದೆ ಯಮದೂತರು ನನ್ನನ್ನು ಬಂದು ಕರ್ಕೊಂಡು ಹೋಗ್ತಾರೆ. ಯಮದೂತರು ಯಾಕೆ ಕರ್ಕೊಂಡು ಹೋಗ್ತಾರೆ? ಮುಂದೆ ಭಾಗವತದೊಳಗೆ ಅಜಾಮಿಳರ ಚರಿತ್ರೆಯಲ್ಲಿ ಈ ಶ್ಲೋಕ ಹೇಳ್ತಾರೆ. ಯಮದೂತರು ಯಮದೇವರಿಗೆ ಹೋಗಿ ಕೇಳ್ತಾರೆ, ಸ್ವಾಮಿ ಯಾರನ್ನು ಕರ್ಕೊಂಡು ಬರಬೇಕು, ಯಾರನ್ನು ಕರ್ಕೊಂಡು ಬರಬಾರ್ದು, ಲೀಸ್ಟ್ ಕೊಡ್ರಿ ಅಂದಾಗ ಅಲ್ಲಿ ಯಮದೇವರು ಇದೇ ಮಾತು ಹೇಳ್ತಾರೆ. ಯಾರ ಬಾಯಿ ವಿಷ್ಣು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇಲ್ಲ ಅಂಥವ್ರನ್ನ ಕರ್ಕೊಂಡು ಬರ್ರಿ ಅಂತ ಹೇಳ. ಅಂದಮೇಲೆ ವಿಷ್ಣು ವೈಷ್ಣವರ ನಾಮಸ್ಮರಣೆ ಮಾಡೋದಿಲ್ಲ ನನ್ನ ಬಾಯಿ ಅಂದ್ರೆ ನನ್ನನ್ನು ನರಕಕ್ಕೆ ಯಮದೇವರು ಕರ್ಕೊಂಡು ಹೋಗ್ತಾರೆ, ಬೇರೆ ಇನ್ನೇನೂ ಬೇಕೇ ಆಗಿಲ್ಲ. ಅಂದಮೇಲೆ ಏನು ಮಾಡಿರಿ? ಮೊದಲನೇ ಆ್ಯಕ್ಟಿವಿಟಿ ಏನು ಮಾಡೋದು? ಆಗಾಗ ದಿನಕ್ಕೆ ಸ್ವಲ್ಪ ಹೊತ್ತು ವಿಷ್ಣು ವೈಷ್ಣವರ ಮಹಿಮೆಯನ್ನು ಕೇಳಬೇಕು. ಆಗ ಇದು ಸಾರ್ಥಕ. ಸ್ವಲ್ಪ ಹೊತ್ತು ದೇವರ ಮಹಿಮೆಗಳನ್ನು ಹೇಳಬೇಕು ವಾಗೀಂದ್ರಿಯದಿಂದ, ಆಗ ವಾಗೀಂದ್ರಿಯ ಇದು ಸಾರ್ಥಕ. ಇಲ್ಲದೇ ಇದ್ದರೆ ವಾಗೀಂದ್ರಿಯ ಏನಿದು? ಕಪ್ಪೆಯ ಬಾಯಿಯಂತೆ, ನಾಲಿಗೆಯಂತೆ ಎಂದು ತಿಳಿದುಕೊಳ್ಳಿ. ಇನ್ನು ಎರಡು ಆ್ಯಕ್ಟಿವಿಟಿ ಆಯಿತು. ಬೇಸರ ಬಂತು, ಎಷ್ಟೊತ್ತಂತ ಹೇಳ್ತೀವಿ, ಸಾಕಾಗ್ತದೆ ಹೇಳಿ ಏನಿದೆ ಹಿಂಗೆ ಓದಲೇತೀವಿ ಅಂಚ ಅಂತಂತಾರೆ ಭಾಳ ಮಾತಾಡೋದು. ಅಂದಮೇಲೆ ಏನು ಮಾಡೋದು? ಮೂರನೇ ಆ್ಯಕ್ಟಿವಿಟಿ ಕೊಡ್ತದೆ. ಕ್ಷಣದ ಸಾರ್ಥಕ್ಯಕ್ಕಾಗಿ, ಆಯುಷ್ಯದ ಸಾರ್ಥಕ್ಯಕ್ಕಾಗಿ ಭಾಗವತ ಮೂರನೇ ಆ್ಯಕ್ಟಿವಿಟಿ ಕೊಡ್ತದೆ. ಏನು ಮಾಡೋದು? ಇದೆರಡು ಬೇಸರ ಬಂತ, ಹಾಗಾದರೆ ಮೂರನೇ ಕೆಲಸ ಮಾಡು. ಬಾರಃ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ ನಮೇನ್ಮುಕುಂದಂ. ಮೂರನೇ ಕೆಲಸ ಏನು ಮಾಡು? ಒಂದು ದೇವ್ರ ಫೋಟೋನೋ, ಒಂದು ರಾಯರ ಫೋಟೋನೋ, ತುಳಸಿ ಗಿಡನೋ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಳ್ತಾ ನಮಸ್ಕಾರವನ್ನು ಮಾಡ್ತಾ ಇರು. 7 ನಮಸ್ಕಾರ ಮಾಡು, 7 ನಮಸ್ಕಾರ ಮಾಡು, ನಮಸ್ಕಾರ ಮಾಡು, 7 ನಮಸ್ಕಾರ ಮಾಡು. ಹೀಗೆ ತಲೆಯಿಂದ ತಲೆಬಾಗಿ ನಮಸ್ಕಾರವೆನ್ನುವಂತಹ ಮೂರನೇ ಕಾರ್ಯವನ್ನು ಮಾಡು. ಇದು ನಿನ್ನ ಎಷ್ಟೊತ್ತು ನಮಸ್ಕಾರ ಮಾಡ್ತೀಯೋ ಅಷ್ಟೊತ್ತು ನಿನ್ನ ತಲೆ ಇದು ಕಾರ್ಯವನ್ನು ಮಾಡುತ್ತೆ. ಆ ಕ್ಷಣ ಸಾರ್ಥಕವಾದ ಕ್ಷಣ ಎಂದು ತಿಳಿದುಕೋ. ಒಂದು ವೇಳೆ ನಾನು ತಲೆಬಾಗಿ ನಮಸ್ಕಾರವನ್ನು ಮಾಡೋದಿಲ್ಲ, ನಾವೆಲ್ಲ ಇವತ್ತು ನಮಸ್ಕಾರದ ಅನೇಕ ಸ್ಟೈಲ್ಗಳನ್ನು ಬಹಳಷ್ಟು ಕಲ್ತ್ಬಿಟ್ವಿ ಅನ್ನಿಸ್ತದೆ. ಹಿಂಗೆ ಅಂತೀವಿ ಅಥವಾ ಹಿಂಗೆ ಅಂತೀವಿ ಅಥವಾ ದೂರದಿಂದ ಹಿಂಗೆ ಅಂತೀವಿ. ಹೀಗೆಲ್ಲ ಮಾಡಬಾರ್ದು. ನಮಸ್ಕಾರವನ್ನು ಎಲ್ಲರೂ ತಲೆಬಾಗಿ ನಮಸ್ಕಾರವನ್ನು ಮಾಡಬೇಕು. ನೀವೆಲ್ಲ ನಿಮ್ಮ ಹೆಣ್ಮಕ್ಕಳಿಗೆ ಕಲಿಸ್ತೀರಿ ಅಂತ ಅಂದ್ಕೊಂಡಿನಿ ನಾನು. ಏನು ಕಲಿಸ್ತೀರಿ ಅಂದ್ರೆ, ಸಾಮಾನ್ಯ ಅವತ್ತು ಹಿಂಗೆ ನಿಂತಿರ್ತಾನೆ, ಹಿಂಗೆ ಬಗ್ಗೆ ಹಿಂಗೆ ಮಾಡ್ತೀರಿ. ನಾ ಹೇಳಿದ್ದು ಅರ್ಥ ಆಯ್ತಾನೆ ಯಾರಿಗೆ? ಹಿಂಗೆ ಬಗ್ಗೆ ಹಿಂಗೆ ಮಾಡ್ತಾರೆ. ದಯಮಾಡಿ ಹಂಗೆ ಯಾರು ನಿಮ್ಮ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ನಮಸ್ಕಾರವನ್ನು ಹಂಗೆ ಮಾಡೋದು ಕಲಿಸ್ಬೇಡ್ರಿ. ಬಗ್ಗೆ ಹೆಣ್ಮಕ್ಕಳಾಗಿದ್ದರೆ ಪಂಚಾಂಗದ ನಮಸ್ಕಾರವನ್ನು ನಿಮ್ಗೆ ಹೆಂಗೆ ಮಾಡೋದು ಗೊತ್ತೇದ, ಹಂಗೆ ನಮಸ್ಕಾರವನ್ನು ಮಾಡೋದು ಕಲಿಸ್ರಿ. ಗಂಡು ಮಕ್ಕಳಾಗಿದ್ದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದೇ ಕಲಿಸ್ರಿ. ಹಂಗೆ ನಮಸ್ಕಾರ ಮಾಡೋದನ್ನು ಶಾಸ್ತ್ರ ಹೇಳಿಯೇ ಇಲ್ಲ. ಅಂದಮೇಲೆ ಬಗ್ಗಿ ನಮಸ್ಕಾರವನ್ನು ಮಾಡಬೇಕು. ಮಾಡದೇ ಇದ್ದರೆ ಏನಾಗುತ್ತೆ? ಭಾಗವತ ಹೇಳುತ್ತೆ, ಬಾರಃ ಪರಂ
ಪಟ್ಟ ಕಿರೀಟ ಜುಷ್ಟಂ. ಹೇಗೆ ಈ ತಲೆ ಒಳ್ಳೆ ಜ್ಞಾನದಿಂದ ಕೂಡಿದ ತಲೆ, ಅದನ್ನು ದೇವರಿಗೆ ಬಾಗಿ ನಮಸ್ಕಾರವನ್ನು ಮಾಡುವುದಕ್ಕೆ ಈ ತಲೆಯನ್ನು ಉಪಯೋಗಿಸದೇ ಇದ್ದರೆ ಈ ತಲೆ ಕಲ್ಲಿನಂತೆ, ದೊಡ್ಡ ಬಂಡೆಗಲ್ಲಿನಂತೆ ನಿನ್ನ ದೇಹದ ಮೇಲೆ ಇರುವ ಅತ್ಯಂತ ಭಾರವಾದ ಕಲ್ಲಿದು ಎಂದು ತಿಳಿದುಕೋ. ಆ ಕಲ್ಲಿನಿಂದ ಯಾರಿಗೇನು ಲಾಭದೇನ? ಪಕ್ಷಿ ಅಲ್ಲಿ ಗೂಡು ಕಟ್ಟಲಿಕ್ಕೂ ಆಗೋದಿಲ್ಲ, ಅಲ್ಲಿ ನೀರು ತೆಗಿಲಿಕ್ಕೂ ಬರೋದಿಲ್ಲ. ಆ ಭಾರವಾದ ಕಲ್ಲಿನಿಂದ ಹೇಗೆ ಯಾರಿಗೂ ಏನೂ ಲಾಭವಿಲ್ಲ, ಹಾಗೆ ಈ ನಿನ್ನ ತಲೆ ದೇವರಿಗೆ, ಬ್ರಾಹ್ಮಣರಿಗೆ, ಗುರುಗಳಿಗೆ ನಮಸ್ಕಾರವನ್ನು ಮಾಡುವುದಕ್ಕೆ ಬಾಗದೇ ಇದ್ದರೆ ಈ ತಲೆ ಕಲ್ಲಿನಂತೆ ದೊಡ್ಡದಾದ ಭಾರವಾದ ಒಂದು ವಸ್ತು ಎಂದು ತಿಳಿದುಕೋ. ನೋಡಿ, ಭಾಗವತ ಹೇಳ್ತಾ ಇದೆ. ಅಂದಮೇಲೆ ಮೂರನೇ ಆ್ಯಕ್ಟಿವಿಟಿ ಏನು ಮಾಡೋದು? ಸಾಕಾಯ್ತಪ್ಪ, ಕೇಳಿ ಸಾಕಾಯಿತು, ಸ್ತೋತ್ರ ಹೇಳಿ ಸಾಕಾಯಿತು. ಹಾಗಾದರೆ ಏನು ಮಾಡೋದು? ದೇವರ ಫೋಟೋ ಇಟ್ಕೊಳ್ರಿ, ಗುರುಗಳ ಫೋಟೋ ಇಟ್ಕೊಳ್ರಿ, ತಲೆಬಾಗಿ ನಮಸ್ಕಾರವನ್ನು ಮಾಡೋದು, ಹೇಳೋದು ನಮಸ್ಕಾರ ಮಾಡೋದು, ಹೇಳೋದು ನಮಸ್ಕಾರ ಮಾಡೋದು. ಹೀಗೆ ನಮಸ್ಕಾರವನ್ನು ಮಾಡ್ತಾ ತಲೆಯನ್ನು ಬಾಗಿದರೆ ಇದು ಆಯುಷ್ಯದ ಸಾರ್ಥಕದ ಕ್ಷಣ ಎಂದು ತಿಳಿದುಕೊಳ್ಳಿ. ಇದು ಮೂರನೇ ರೀತಿ. ಎಷ್ಟು ಹೇಳ್ತಾ ಇದೆ ನಮ್ಮ ಸಲುವಾಗಿ ಪಾಪ. ಇನ್ನು ನಾಲ್ಕನೇದು, ಸಾಕಾಯಿತು ನಮಸ್ಕಾರ ಮಾಡಿ ಬೆನ್ನೋ ಬಂತಪ್ಪ, ಇನ್ನು ಆಗಲ್ಲ, ನಮಗೆ ತಲೆ ಬಾಗ್ಲಿಕ್ಕೆ ಆಗಲ್ಲ, ಇನ್ನೇನು ಮಾಡೋದು? ಶಾವೌ ಕರೌ ನೋ ಕುರುತಃ ಸಪರ್ಯಾಂ ಹರೇರ್ಲ ಸತ್ಕಾಂಚನ ಕಂಕಣವ್ವ. ಭಾಗವತ ಹೇಳ್ತಾರೆ. ನಾಲ್ಕನೇ ಆ್ಯಕ್ಟಿವಿಟಿ ಕೊಡೋದು ಎಷ್ಟಿದೆ ನೋಡಿ. ಅಂದರೆ ವೇದವ್ಯಾಸ ದೇವರು ನಮ್ಮ ಹಣೆ ಬರೋ ಗೊತ್ತು, ಇವ್ರಿಗೆ ಒಂದೇ ಮಾಡು ಅಂದ್ರೆ ಇವ್ರು ಮಾಡೋದಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ನಮಗೆ ಉಪಾಯಗಳನ್ನು ಹೇಳ್ತಾ ಗುರುಗಳ ದೇವರ ಸೇವೆಯನ್ನು ಮಾಡಿಸ್ತಾ ನಮ್ಮ ಆಯುಷ್ಯದ ಕ್ಷಣಗಳನ್ನು ಸಾರ್ಥಕ ಮಾಡುವಂತೆ ಭಾಗವತ ವೇದವ್ಯಾಸ ದೇವರು ನಮಗೆ ಹೇಳ್ತಾ ಇದ್ದಾರೆ. ನಾಲ್ಕನೇದ್ದು ಏನು ಮಾಡೋಕ್ಕೂ? ಸಾಕಾಯ್ತಾ ನಮಸ್ಕಾರ ಮಾಡಿ ಸಾಕಾಯ್ತಾ? ಸರಿ, ಮತ್ತೊಂದು ಕೆಲಸ ಮಾಡು. ಏನು ಮಾಡು? ಶಾವೌ ಕರೌ ನೋ ಕುರುತಃ ಸಪರ್ಯಾಂ. ಕೈಯಿಂದ ದೇವರ ಗುರುಗಳ ಸಾಮಾನುಗಳನ್ನು ತೊಳಿ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಅಂಜಲ್ಗ ಮಾಡು, ಬ್ರಾಹ್ಮಣರಿಗೆ ಬಡಿಸು, ದೇವರಿಗಾಗಿ ಅಡಿಗೆ ಮಾಡು. ಈ ಕೈಗಳಿಂದ ದೇವರ ಸೇವೆಯನ್ನು, ವೈಷ್ಣವರ ಸೇವೆಯನ್ನು ಮಾಡು. ಅದು ಕೂಡ ಜೀವನದ ಸಾರ್ಥಕ ಕ್ಷಣ ಎಂದು ತಿಳಿದುಕೋ. ಅರ್ಥ ಆಗ್ತಾ ಇದೆ? ಅಂದಮೇಲೆ ನಾವೇನು ದಿವಸ ಅಡಿಗೆ ಮಾಡ್ತೀವಿ ಅಥವಾ ನಾವೇನು ದಿವಸ ದೇವ್ರ ಪೂಜೆ ಮಾಡ್ತೀವಿ, ತುಳಸಿ ಏರ್ಸೋದು, ಹೂ ಏರ್ಸೋದು, ಇದು ಏನು ಮಾಡ್ಲಿಕ್ಕತ್ತಾರ? ನಿಮ್ಮಪ್ಪ ಏನು ಮಾಡ್ತಾರ? ಏನೋ ಟೈಮ್ ವೇಸ್ಟ್ ಮಾಡ್ತಾನೆ, ಅಲ್ಲೇನೋ ದೇವ್ರ ಪೂಜೆ ಅಂತ ಏನೋ ಮಾಡ್ತಾ ಕೂತಾನ ನೋಡ ಅಂತ ಯಾರಾದರೂ ಅಂದರೆ ಇಲ್ಲ. ಭಾಗವತ ಹೇಳಿಕತ್ತದ, ಯಾರ ಕೈ ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡುತ್ತೋ ಆ ಏನು ಸಮಯ ಇದೆ ಅದು ಸಾರ್ಥಕದ ಕ್ಷಣ, ಸಾರ್ಥಕ ಸಮಯ ಎಂದು ತಿಳಿದುಕೋ. ಭಾಳಷ್ಟು ಜನ ಹೆಣ್ಮಕ್ಕಳು ನನ್ನ ಮುಂದೆ ನಾನೇ ಕೇಳಿಸ್ಕೊಂಡಿನಿ, ಏನಿದು ಯಾಕೆ ಹೋಯ್ತೀರಿ, ಬತ್ತಿ ಯಾಕೆ ಮಾಡ್ತೀರಿ, ಏನು ಎಲ್ಲಿಗೆ ಹೊಂಟ್ರಿ, ಏನಿಲ್ಲ ಆಚಾರ ಪ್ರವಚನ ಹೇಳ್ತಿರ್ತಾರೆ, ನಾವು ಸುಮ್ಮ ಕೂತು ಏನು ಮಾಡೋದಿನ ಅನ್ನೋದಕ್ಕೆ, ಮನ್ಯಾಗ ಕೂತ್ರೆ ಆಗಲ್ಲ, ಮನ್ಯಾಗ ಭಾಳ ಕೆಲಸ ಇರ್ತಾವ, ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಸುಮ್ಮ ಆಚಾರ ಹೇಳ್ತಿರ್ತಾರೆ. ಖಾಲಿ ಕೂತಿರ್ತೀವಿ, ಮಾಡ್ತೀವಿ, ಬತ್ತಿ ಮಾಡಿಬಿಟ್ರೆ ಒಂದು ಕೆಲಸ ಮುಗಿದೋಗ್ಬಿಡ್ತದೆ ಅಂತಂತಾರೆ ಭಾಳಷ್ಟು ಜನ. ದಯಮಾಡಿ ಹಂಗೆ ಅನ್ಬೇಡ್ರಿ. ನೀವು ಖಾಲಿ ಕೂತಿಲ್ಲ, ಶ್ರವಣೇಂದ್ರಿಯದ ಸಾರ್ಥಕ್ಯವನ್ನು ಮಾಡಿಕೊಳ್ತಾ ಇದ್ದೀರಿ. ಕ್ಷಣ ಅವಲ್ಲ ಮೊದಲನೇ ಆ್ಯಕ್ಟಿವಿಟಿ ನಾವು ಕೇಳಿದ್ವಲ್ಲ. ಅಂದಮೇಲೆ ನಮ್ಮ ಜೀವನದ ಕ್ಷಣ ಸಾರ್ಥಕವಾಗ್ತಾ ಇದೆ, ಶ್ರವಣೇಂದ್ರಿಯ ಕೆಲಸ ಮಾಡ್ಲಿಕ್ಕತ್ತದ. ಮನ್ಯಾಗ ಕೂತ್ರೆ ಆಗೋದಿಲ್ಲ, ಅದಕ್ಕೆ ಅಲ್ಲಿ ಹೋಗಿ ಕೂತ್ರೆ ಅದು ಇದೊಂದು ಕೆಲಸ ಆಗ್ಬಿಡ್ತದೆ ಅನ್ಬೇಡ್ರಿ. ಅದು ವಿಷ್ಣು ವೈಷ್ಣವರ ಸೇವೆ. ಆ ಬತ್ತಿ ಮಾಡ್ತೀರಿ, ಅಥವಾ ಗೆಜ್ಜೆ ವಸ್ತ್ರ ಅದೆಲ್ಲ ದೇವರಿಗೆ ಏರಿಸ್ತೀರಿ ಅಂದಮೇಲೆ ಅದು ದೇವರ ಒಂದು ವಸ್ತ್ರ, ದೇವರಿಗೆ ವಸ್ತ್ರವನ್ನು ಕೊಡ್ತಾ ಇದ್ದೀರಿ. ಹಾಗಾಗಿ ಅದು ಹಸ್ತದಿಂದ ಆಗುವ ಒಂದು ಆ್ಯಕ್ಟಿವಿಟಿ, ಅದನ್ನು ನೀವು ಮಾಡ್ಲಿಕ್ಕತ್ತೀರಿ ಅಂದಮೇಲೆ ಅದು ವಿಷ್ಣು ವೈಷ್ಣವರ ಸೇವೆ, ಅದು ಅತ್ಯಂತ ಸಾರ್ಥಕದ ಕ್ಷಣ. ಯಾರು ಈ ಕೈಗಳಿಂದ ದೇವರ ಗುರುಗಳ ಸೇವೆಯನ್ನು ಮಾಡೋದಿಲ್ವೋ ಆ ಕೈನ ಏನಂತ ಕರಿಬೇಕಪ್ಪ ಅಂದರೆ ಶಾವೌ ಕರೌ, ಅದು ಶವದ ಹಸ್ತಗಳು ಎಂದು ತಿಳಿದುಕೋ. ಶವದ ಹಸ್ತ, ಬಾಡಿಯ ದೇಹದ ಹಸ್ತ. ಹೇಗೆ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯನ? ಸುಮ್ಮನೆ ಬಿದ್ದುಬಿಟ್ಟದ, ಸತ್ತೋಗ್ಯಾನ, ಆ ದೇಹ ಬಿದ್ದುಬಿಟ್ಟದ, ಅದ್ರ ಕೈಗಳು ಬಿದ್ದದ, ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯದ ಅದರಿಂದ? ಅಂದಮೇಲೆ ಹೇಗೆ ಶವದ ಹಸ್ತಗಳಿಗೆ ಏನೂ ಕೆಲಸ ಇಲ್ಲ, ಅದು ಹೇಗೆ ವ್ಯರ್ಥ, ಹಾಗೆ ಯಾರು ಹಸ್ತಗಳಿಂದ ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡುವುದಿಲ್ಲ ಆ ಹಸ್ತಗಳು ಅದು ಶವದ ಹಸ್ತ ಎಂದು ತಿಳಿದುಕೋ. ಭಾಳ ವಿಚಿತ್ರದ. ನಾವು ಯಾರ್ದಾದ್ರೂ ಮನೆಗೆ ಹೋದಾಗ ಮತ್ತು ಹೋಗ್ತೀವಿ, ಏನನ್ನು ಮಾಡ್ಬೇಕಾ, ಏನನ್ನು ಕೆಲಸ ಇದ್ರೆ ಹೇಳ್ರಿ ಮಾಡ್ತೀವಿ ಅಂತೀವಿ. ಮಾಡಿರಿ, ಮ್ಯಾಲೆ ಫಳಾರೆಲ್ಲ ಕೊಡ್ಲಿಕ್ಕತ್ತದ, ಸ್ವಲ್ಪ ಇದು ಉಪ್ಪಿಟ್ಟು ಪಾನಕ ತೊಗೊಂಡು ಹೋಗಿ ಅವ್ರಿಗೆ ಕೊಡ್ರಿ ಅಂತಂತ. ಅಂದಮೇಲೆ ಆ ಕೆಲಸಗಳನ್ನು ಮಾಡಲಿಕ್ಕೆ ಮಾಡ್ತೀವಿ, ತಗೋ ಕಾಫಿ ಕೊಡ್ಬೇಕು ಎಲ್ಲ, ನಾ ಮಾಡ್ತೀನಿ ಬಿಡ ಅಂತ ಹೇಳಿ ಅವುಗಳನ್ನು ಮಾಡ್ಲಿಕ್ಕೆ ನಮ್ಗೆ ಉತ್ಸಾಹ ಬರ್ತದೆ, ಎಲ್ಲ ಬರ್ತದೆ. ಅಲ್ಲಿ ಅವ್ರ ಮನೆ ಒಳಗೆ ಇಲ್ಲಿ ಕೂತು ಪಾರಾಯಣ ಮಾಡೋಣ, ಸತ್ಯನಾರಾಯಣ ಪೂಜೆ ನಡೆದದ, ಕೂತು ಪಾರಾಯಣ ಮಾಡೋಣ, ಅದರೊಳಗೆ ನಂಗೆ ಉತ್ಸಾಹ ಬರೋದಿಲ್ಲ. ಅಥವಾ ಆಚಾರ ಕಥೆ ಹೇಳಿತಾರೆ, ಸತ್ಯನಾರಾಯಣ ಕಥೆ ಕೇಳೋಣ,
ಸತ್ಯನಾರಾಯಣ ಕಥೆನೇ ಅಲ್ಲೇನು 2 ಸಲ ಕೇಳೀವಿ ಮತ್ತೆ ಅದೇ ಸತ್ಯನಾರಾಯಣ ಕಥೆ ಅಂತ ಅದ್ರೊಳಗೆ ಉತ್ಸಾಹ ಬರಲ್ಲ. ಅದೇ ಯಾರಾದರೂ ಕಾಫಿ ತೊಗೊಂಡೋಗಿ ಕೊಡ್ರಿ ಅಂದರೆ ನಡಿ ನಾ ಬಂದಿರಿ, ನಾನು ಬರ್ತೀನಿ ಇರೋ, ನೀ ಯಾಕೆ ಬರ್ತಿ ಅಂತ ಓಡೋಗ್ತೀನಿ ನಾನು. ಇಲ್ಲ, ಸತ್ಯನಾರಾಯಣ ಕಥೆ ಕೇಳೋದು ವ್ಯರ್ಥ ಅಲ್ಲ. ವಿಷ್ಣು ವೈಷ್ಣವರ ಚರಿತ್ರೆಯನ್ನು ಕೇಳ್ತಾ ಇದ್ದೀರಿ, ಹಾಗಾಗಿ ಶ್ರವಣೇಂದ್ರಿಯ ನಿಮ್ಮ ಆಯುಷ್ಯವನ್ನು ಸಾರ್ಥಕ ಮಾಡ್ತಾ ಇದೆ. ಹೇಳಿದ್ದು ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಎಲ್ಲ ಇಂದ್ರಿಯಗಳು ಸಾರ್ಥಕವಾಗ್ತಾ ಇದೆ. ಅದಷ್ಟೇ ಅಲ್ಲದೆ ಆ ಇಂದ್ರಿಯಗಳಿಂದ ಆ ಸಮಯದಲ್ಲಿ ನೀವು ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡಿದ್ದರಿಂದ ಆ ಸಮಯ ನಿಮ್ಮ ಆಯುಷ್ಯವನ್ನು ಸಾರ್ಥಕ ಮಾಡ್ತಾ ಇದೆ. ನಾಳೆ ಮೋಕ್ಷದ ಪುಣ್ಯದಲ್ಲಿ ಈ ಎಲ್ಲ ಸಮಯ ಹೋಗಿ ಸೇರಿಕೊಳ್ಳುತ್ತೆ. ಜನ್ಮಾಂತರದಲ್ಲಿ ಈ ಎಲ್ಲ ಸಮಯಗಳನ್ನು ಸೇರಿಸಿ ಒಂದು ಉತ್ತಮವಾದ ಜನ್ಮವನ್ನು ದೇವರು ನಮಗೆಲ್ಲ ಕೊಡುವವನಿದ್ದಾನೆ. ಅಂದಮೇಲೆ ಇದು ಯಾವುದು ವ್ಯರ್ಥ ಅಲ್ಲ. ಇದೆಲ್ಲ ಹಾಸ್ಲಿಕ್ಕೆ ಇವ್ರಿಗೊಂದು 2 ನಿಮಿಷ 5 ನಿಮಿಷ ಬೇಕಾಗಿರ್ತದೆ. ಅಂದಮೇಲೆ ಆ 5 ನಿಮಿಷವೂ ಇವರ ಜೀವನದಲ್ಲಿ ಸಾರ್ಥಕವಾಯಿತು. ಹೀಗೆಲ್ಲ ತಿಳ್ಕೊಳ್ಬೇಕು. ಅಂದಮೇಲೆ ಕೈಯಿಂದ ಈಗ 4 ಕೇಳಿದೀವಿ ನಾವು, 4 ಆ್ಯಕ್ಟಿವಿಟಿ ಆಯಿತು. ಒಂದು ಕಿವಿಯಿಂದ, ಇಲ್ಲಾಂದರೆ ಈ ಕಿವಿ ಏನಂತ ಕರಿಬೇಕು? ಪರ್ವತದ ಗುಹೆ. ಬಾಯಿ ಆ್ಯಕ್ಟಿವಿಟಿ ಆಯಿತು, ಇಲ್ಲಾಂದರೆ ಇದನ್ನೇನಂತ ಕರಿಬೇಕು? ಕಪ್ಪೆಯ ಬಾಯಿ. ತಲೆಯ ಆ್ಯಕ್ಟಿವಿಟಿ ಆಯಿತು, ಇಲ್ಲಾಂದರೆ ಈ ತಲೆಗೆ ಏನಂತ ಕರಿಬೇಕು? ಪರ್ವತದ ಬಂಡೆಕಲ್ಲು. ಮತ್ತು ಈಗ ಕೈಗಳಿಂದ ಆ್ಯಕ್ಟಿವಿಟಿ ಹೇಳಿತು ಭಾಗವತ. ಇಲ್ಲದೆ ಇದ್ದರೆ ಇದನ್ನು ಶವದ ಹಸ್ತ ಎಂದು ತಿಳಿದುಕೋ. ಅಂದಮೇಲೆ ಎಲ್ಲನೂ ಒಂದನ್ನೇ ಯಾವಾಗಲೂ ಮಾಡಲಿಕ್ಕಾಗೋದಿಲ್ಲ ಎನ್ನುವುದಕ್ಕೆ ಭಾಗವತ ಸ್ವಲ್ಪ ಹೊತ್ತು ಮಾಡಿ ನಿಮ್ಮ ಬೇಸರನೂ ಕಳೆಯುತ್ತೆ, ದೇಹದ ಆಯುಷ್ಯವು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇದೆ. ಅಂದಮೇಲೆ ಯಾವುದಾಗುತ್ತೋ ಅದನ್ನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡ್ತಾ ಹೋಗಿ. ಇನ್ನು ಮತ್ತೊಂದು ಆ್ಯಕ್ಟಿವಿಟಿ ಕೊಡುತ್ತೆ ಭಾಗವತ. ಎಷ್ಟು ಹೇಳಿದೆ ನೋಡಿ. ನಾವು ಅಂತೀವಿ ವಯಸ್ಸಾಯ್ತಲ್ಲ ಆಚಾರ್ಯ, ಏನು ಕೆಲಸ ಇಲ್ಲರಿ, ಬೇಸರ ಬರುತ್ತೆ ರೀ ಅಂತ ಅಂತೀವಿ ನಾವು. ಅರೇ ಇಷ್ಟೆಲ್ಲ ಹೇಳಿದ ಭಾಗವತ ಎಲ್ಲಿ ಬೇಸರ? ಇದೆಲ್ಲ ಮಾಡ್ತಾ ಕೂತ್ರೆ ಸಮಯನೇ ಸಾಕಾಗೋದಿಲ್ಲ. ಅಷ್ಟನ್ನು ಭಾಗವತ ಹೇಳಿದೆ. ಆದರೂ ನಾವು ಬೇಸರ ಆಯ್ತು, ವಯಸ್ಸಾಯ್ತಲ್ಲ ಆಚಾರ್ಯ, ಇನ್ನೇನು ಕೆಲಸ ಇಲ್ಲ ಏನಿಲ್ಲ ಅಂತ ಅಂತೀವಿ ನಾವು. ಹಂಗೆ ಅನ್ಬೇಡ್ರಿ, ಇಷ್ಟು ಕೆಲಸದ ನೋಡ್ರಿ. ಮತ್ತಿನ್ನು 5ನೇ ಆ್ಯಕ್ಟಿವಿಟಿ ಹೇಳುತ್ತೆ ಭಾಗವತ. ಬರಹಾಯಿತೇತೆ ನಯನೇನ ರಾಣಾಂ ಲಿಂಗಾನಿ ವಿಷ್ಣೋರ್ನ ನಿರೀಕ್ಷತೋ ಹೇ. ಇನ್ನು ಏನು ತಲೆ ನಮಸ್ಕಾರ ಮಾಡಿ ಸಾಕಾಯಿತು, ಕೈ ಬಳದು ಕಸ ಬಳದು ಪಾತ್ರೆ ತಿಕ್ಕಿ ಅಥವಾ ದೇವರ ಅಲಂಕಾರ ಮಾಡಿ ಕೈಯೆಲ್ಲ ನೋವು ಬಂತು, ಇದು ಸಾಕಾಯಿತು, ಇನ್ನೇನು ಮಾಡಬೇಡ. ಸರಿ, ಮತ್ತೊಂದು ಆ್ಯಕ್ಟಿವಿಟಿ ಹೇಳ್ತೀನಿ ಕೇಳು. ಏನು ಮಾಡಬೇಡ, ಕೂತಲ್ಲೇ ಕೂತು ದೇವರ ಗುರುಗಳ ಪ್ರತಿಮೆಗಳನ್ನು, ಫೋಟೋಗಳನ್ನು, ಅವರ ಭಾವಚಿತ್ರವನ್ನು ನೋಡ್ತಾ ಕೂಡು ಅಷ್ಟೇ. ಸಾಕಾಯ್ತಲ್ಲ ಸ್ತೋತ್ರ ಅಂದಂದು ಅನ್ಬೇಡ. ಭಕ್ತಿಯಿಂದ ರಾಯರ, ವಾದಿರಾಜರ, ರಘುತ್ತಮರ, ಟೀಕಾರಾಯರ, ದೇವರ, ನರಸಿಂಹದೇವರ, ಕೃಷ್ಣನ ಚಿತ್ರವನ್ನು ನೋಡ್ತಾ ಇರುವ ಅಷ್ಟೆ. ಅಂದಮೇಲೆ ಭಕ್ತಿಯಿಂದ ನೋಡ್ತಾ ಇರುವ ಕ್ಷಣಗಳು ನಿನ್ನ ಜೀವನದ ಆಯುಷ್ಯದ ಸಾರ್ಥಕದ ಕ್ಷಣಗಳು ಎಂದು ತಿಳಿದುಕೋ. ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಇಲ್ಲ ಅಂದರೆ ಈ ಕಣ್ಣು ಏನಂತ ಅರ್ಥ? ಬರಹಾಯಿತೇತೆ ನಯನೇನ ರಾಣ. ಒಂದು ವೇಳೆ ಈ ಕಣ್ಣು ದೇವರ ಗುರುಗಳ ಚಿತ್ರಗಳನ್ನು, ಪ್ರತಿಮೆಗಳನ್ನು, ವೃಂದಾವನಗಳನ್ನು ನೋಡೋದಿಲ್ಲ ಎಂದಾದರೆ ನಿನ್ನ ಈ ಕಣ್ಣು ಮಯೂರ ಪಿಚ್ಛ ನೇತ್ರ ತುಲ್ಯೆ ನಿಷ್ಫಲ. ಈ ನವಿಲಿಗೆ ರೆಕ್ಕೆ ಇರ್ತದೆ ನೋಡ್ರಿ, ನವಿಲು ಗೆರೆ ಅಂತೇನು ಕರಿತೀವಿ. ಆ ಗೆರೆಗೆಲ್ಲ ಕಣ್ಣುಗಳಿರ್ತಾವಲ್ಲ, ಅದರಿಂದ ಏನು ಲಾಭದ? ಯಾರಿಗಾದ್ರೂ ಏನಾದರೂ ಲಾಭದ ಅದರಿಂದ? ಅಂದಮೇಲೆ ಆ ನವಿಲಿನ ಗೆರೆಯಂತೆ ನಿನ್ನ ಕಣ್ಣು ಎಂದು ತಿಳಿದುಕೋ. ಅರ್ಥ ಆಯ್ತಾನ? ನಾವು ಅಂತೀವಿ ಎಲ್ಲಿ ಯಾವುದಾದ್ರೂ ಪ್ರತಿ ಬಾರಿ ಹೋಗುವ, ಇಲ್ಲೇ ರಾಯರ ಮಠಕ್ಕೆ ಹೋಗಿರ್ತೀರಿ, ಬರ್ರಿ ಮಂಗಳಾರತಿ ನಡೆದ ಮುಗಿಸ್ಕೊಂಡು ಬಂದು ಕೂಡೋಣ. ನಾವು ದಿವಸ ಬರ್ತೀವಿ, ನಾವು ನೋಡ್ರಿ, ನೀವು ಹೋಗ್ರಿ, ನಾವು ದಿವಸ ಇಲ್ಲೇ ಇರ್ತೀವಿ, ನಾವು ದಿವಸ ನೋಡ್ತಿರ್ತೀವಿ, ನೀವು ಹೋಗ್ರಿ, ನೀವು ಮಂಗಳಾರತಿ ನೋಡ್ಕೊಂಡು ಬರ್ರಿ ಅಂತ ಅಂತೀನಿ ನಾವು. ಅಂದ್ರೆ ನಾನು ದಿವಸ ನೋಡ್ತೀನಿ ಅನ್ನೋದಕ್ಕೆ ಇವತ್ತು ಮಂಗಳಾರತಿ ನೋಡದೇ ಇದ್ದರು, ದಿವಸ ರಾಯರನ್ನು ನೋಡ್ತೀನಿ ಅನ್ನೋದಕ್ಕೆ ಇವತ್ತು ರಾಯರನ್ನು ನೋಡದೇ ಇದ್ದರು ಏನು ಚಿಂತೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿನಿ. ಆದರೆ ನೆನಪಿರಲಿ, ಭಾಗವತ ಒಂದು ಉಪಾಯ ಹೇಳುತ್ತೆ. ಕಣ್ಣಿನಿಂದ ನೀನು ಎಷ್ಟೊತ್ತು ವಿಷ್ಣು ವೈಷ್ಣವರನ್ನು ನೋಡ್ತೀಯೋ ಅಷ್ಟೊತ್ತು ನಿನ್ನ ಜೀವನದ ಆಯುಷ್ಯ ಇದು ಸಾರ್ಥಕ ಎಂದು ತಿಳಿದುಕೋ. ವಿಷ್ಣು ವೈಷ್ಣವರನ್ನು ನೋಡದೇ ಇರುವ ನಿನ್ನ ಕಣ್ಣಿನ ಏನು ಸಮಯ ಇದೆ, ಆಗ ಆ ಕಣ್ಣುಗಳು, ಅದು ಕಣ್ಣಲ್ಲದು ನವಿಲು ಗೆರೆಯಂತೆ, ನವಿಲು ಗೆರೆಯಲ್ಲಿರುವ ಕಣ್ಣಿನಂತೆ ಅದು ನಿಷ್ಫಲ, ವ್ಯರ್ಥ ಎಂದು ತಿಳಿದುಕೋ. ಅರ್ಥ ಆಯ್ತಾನ? ಭಾಳ ಚೆನ್ನಾಗಿದೆ. ಅಂದ್ರೆ ನಮಗೆ ಆಸಕ್ತಿನೂ ಬೇಕು, ಅಷ್ಟು ನೋಡ್ತಾ ಇರಬೇಕು. ಬ್ಯಾಸ ಬರ್ತೀವಿ, ಎಷ್ಟೊತ್ತಂತ ರಾಯರನ್ನು ನೋಡ್ಬೋದಿಲ್ಲ. ಇದಪ್ಪಿ ರಾಯರನ್ನು ವಾರಕ್ಕೊಮ್ಮೆ ನೋಡಿದ್ರೆ ರಾಯರು ಚಲೋ ಕಾಣಿಸ್ತಾರೆ ನಮಗೆ. ದಿವಸ ರಾಯರನ್ನು ನೋಡ್ಲಿಕ್ಕೆ ಹೋದ್ರೆ ಏನು ರಾಯರು ಏನು ಅನ್ಸೋಂಗೆ ಇಲ್ಲ ನಮ್ಗೆ. ಅಂದಮೇಲೆ ಇಲ್ಲಿ ಕೋಣನಕುಂಟೆ ಮಠದಾಗಿನ ರಾಯರು ದಿವಸ ನೋಡ್ತೀರಿ, ಭಾಳ ಚೆನ್ನಾಗಿ ಅನ್ಸೋದೆ. ಅದೇ ಯಾವುದೋ ಇನ್ನೆಲ್ಲೋ ತುಮಕೂರೊಳಗೋ ಇನ್ನೆಲ್ಲೋ ಶ್ರೀರಂಗಪಟ್ಟಣದೊಳಗೋ ರಾಯರಿದ್ರು, ಅಲ್ಲಿ ವೃಂದಾವನ ಇತ್ತು, ಏನು ರಾಯರ ಗುಡಿ ಅದ್ರಿ ಭಾರಿ ಅದ್ರಿ ಅಂತ ಅಂತೀವಿ ನಾವು.
ಅಂದ್ರೆ ನೋಡಿ 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 ಬೇಸರ ಬರ್ತದೆ ನಮಗೆ. ಅದಕ್ಕೆ ಮತ್ತೆ ಭಾಗವತ ಇನ್ನೊಂದು ಟಾಸ್ಕ್ ಹೇಳುತ್ತೆ, ನೋಡಿ ನೋಡಿ ಸಾಕಾಯ್ತಾ, ಹಾಗಾದರೆ ಇನ್ನೊಂದು ಆ್ಯಕ್ಟಿವಿಟಿ ಹೇಳ್ತೀನಿ ಕೇಳು, ಅದನ್ನು ಮಾಡ್ಬೋದು. ಏನು ಮಾಡೋದು? ಪಾದವು ನೃಣಾಂ ತವೋ ನೃಮ ಜನ್ಮ ಭಾಜವು ಕ್ಷೇತ್ರಾಣಿ ನಾನೂರ ಜತೋ ಹರೇರ್ಯವು. ನೋಡಿ ಮತ್ತೊಂದು ಹೇಳ್ತೀನಿ, ಇದನ್ನು ಮಾಡಿರಿ. ನೋಡಿ ನೋಡಿ ಸಾಕಾಯ್ತಾ, ಬೇಡ ಬಿಟ್ಬಿಡು. ಈಗ ಇನ್ನೊಂದು ಟಾಸ್ಕ್ ಹೇಳ್ತೀನಿ, ಅದನ್ನು ಮಾಡು. ಏನು ಮಾಡು? ಪಾದವು ನೃಣಾಂ ತವು, ಕಾಲಿನಿಂದ ಪ್ರದಕ್ಷಿಣೆಯೇ ಮೊದಲಾದ ಕೆಲಸಗಳನ್ನು ಮಾಡ್ತಾ ಇರು. ಪ್ರದಕ್ಷಿಣೆ ಹಾಕ್ತಾ ಇರು, ಹಾಕ್ತಾ ಇರು, ಹಾಕ್ತಾ ಇರು. ಇದು ಒಂದು ಎಷ್ಟೊತ್ತು ನೀನು ಪ್ರದಕ್ಷಿಣೆಯನ್ನು ಹಾಕ್ತೀಯೋ ಅಷ್ಟೊತ್ತು ನಿನ್ನ ಜೀವನದ ಸಾರ್ಥಕದ ಕ್ಷಣಗಳು ಎಂದು ತಿಳಿದುಕೋ. ಅಂದಮೇಲೆ ದೇವರಿಗೆ ತುಳಸಿ ತರಲಿಕ್ಕೆ ಇಲ್ಲಿಂದ ಅಲ್ಲಿ ಗಿಡದ ಹತ್ರ ಹೋಗ್ತೀರಿ, ತುಳಸಿ ತರ್ತೀರಿ, ಹೂ ತರಬೇಕು ನಾಳೆ ದೇವ್ರ ಪೂಜಕ್ಕೆ ಅಂತ ಮಾರ್ಕೆಟಿಗೆ ಹೋಗಿ ನಡ್ಕೋತ ಹೋಗಿ ಹೂ ತೊಗೊಂಡು ಬರ್ತೀರಿ. ಆಗ ಆಡೋ ಮಾತುಗಳು ಏನದ, ಇನ್ಮೇಲೆ ಯಾರೂ ಹಿಂಗೆ ಮಾತಾಡಬೇಡ್ರಿ. ಯಾಕೆ, ಏನು ಬಂದ್ರಲ್ಲ, ಇಲ್ಲ ಮನ್ಯಾಗ ಕೂತ್ಕೂತ್ ಸಾಕಾಗಿತ್ತು, ಹಾಗೆ ಹೂ ತೊಗೊಂಡಂಗೆ ಆಯ್ತು ನಾಳೆ ದೇವ್ರ ಪೂಜಕ್ಕೆ ಅಂತ ಬಂದೆ ಅಂತ ಅಂತೀವಿ ನಾವು. ಹಂಗೆ ಅನ್ಬೇಡ್ರಿ. ಯದ್ಯಪಿ ನಿಮಗೆ ಮನ್ಯಾಗ ಕೂತ್ ಸಾಕಾಗಿರಲಿ, ಆದ್ರೆ ಆ ದೇವರ ಪೂಜೆಗಾಗಿ ಮಾರ್ಕೆಟಿಗೆ ಹೋಗಿ ಏನು ಹೂ ತರ್ತೀರಿ, ಅದು ಆ ಏನು ಪಾದ ಯಾತ್ರಾ ಅದ, ಅದು ಯಾತ್ರಾ, ಅದು ದೇವರ ಸೇವೆಗಾಗಿ ಹೊರಟದ. ಅಂದಮೇಲೆ ಇಲ್ಲಿಂದ ನೀವು ಮಾರ್ಕೆಟಿಗೆ ನಡ್ಕೋತ ಹೋಗುವುದು ಕೂಡ ಒಂದು ನಿಮ್ಮ ಜೀವನದ ಆಯುಷ್ಯದ ಸಾರ್ಥಕದ ಕ್ಷಣಗಳು ಎಂದು ಚಿಂತನೆ ಇರಬೇಕು. ಭಾಳ ಕಷ್ಟ ಇದೆಲ್ಲ, ನೆನಪುಳಿಯಲ್ಲ, ನಮಗೆ ಆ ಚಿಂತನೆಯೂ ಬರಲ್ಲ. ಆದರೆ ಭಾಗವತ ಹೇಳುತ್ತೆ, ವಿಷ್ಣು ವೈಷ್ಣವರ ಸೇವೆಗಾಗಿ ಇಟ್ಟ ಒಂದೊಂದು ಹೆಜ್ಜೆ ನಿನ್ನ ಜೀವನವನ್ನು ಸಾರ್ಥಕಗೊಳಿಸ್ತಾ ಇದೆ ಎಂದು ತಿಳಿದುಕೋ. ಒಂದು ವೇಳೆ ನೀನು ನಿನ್ನ ಕಾಲಿನಿಂದ ವಿಷ್ಣು ವೈಷ್ಣವರ ಸೇವೆಗಾಗಿ ಓಡಾಡ್ತಾ ಇಲ್ಲ ಎಂದರೆ ಆಗ ಈ ಕಾಲು ಏನಿದು ಅಂದ್ರೆ ದ್ರುಮ ಜನ್ಮ ಭಾಜವು, ಗಿಡದ ಕಾಲುಗಳು ಎಂದು ತಿಳಿದುಕೋ. ಆ ಗಿಡದ ಕಾಲು ಅದೆಲ್ಲಿ ಓಡಾಡ್ತದೆ, ನಿಂತಲ್ಲೇ ನಿಂತಿರ್ತದೆ. ಬರೀ ಆ ಗಿಡ ಬೆಳೆಯುವುದಕ್ಕೆ ನೀರು ಕುಡಿಯುವುದಕ್ಕಷ್ಟೇ ಆ ಕೆಲಸ ಮಾಡ್ತದೆ ಹೊರತು ಇನ್ನು ಯಾವುದಕ್ಕೂ ಆ ಗಿಡದ ಕಾಲುಗಳು ಉಪಯೋಗವಿಲ್ಲ. ಹಾಗೆ ನಿನ್ನ ಕಾಲು ಇದು ಗಿಡದಂತೆ ಏನೇನು ಉಪಯೋಗವಿಲ್ಲ, ನಿಷ್ಫಲವಾದ ಕಾಲು ಎಂದು ತಿಳಿದುಕೋ. ಅಂದಮೇಲೆ ಮತ್ತೊಂದು ಸಾಕಾಯ್ತಾ, ಕೇಳಿ ಹೇಳಿ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ, ಹಾಗಾದರೆ ದೇವರನ್ನು ಇಟ್ಟುಕೊಂಡು ಕೂತಲ್ಲೇ ನಿಮ್ಮ ಮನೆಯಲ್ಲೇ ಪ್ರದಕ್ಷಿಣೆಯನ್ನು ಹಾಕ್ತಾ ಇರು. ಮಠಕ್ಕೆ ಹೋದಾಗ ಬಾಗಿಲು ಹಾಕ್ಯಾರ, ಅಯ್ಯೋ ಈಗ ಹೆಂಗೆ ಪ್ರದಕ್ಷಿಣೆ ಹಾಕೋದು ವಿಚಾರ ಮಾಡಬೇಡ್ರಿ. ರಾಯರಿಗೆ ಅವರಿಗೆ ದೇವರಿಗೆ ನೀವು ಕಾಣಿಸ್ತಾ ಇದ್ದೀರಿ, ಬಾಗಿಲು ತೆಗೆದ್ರೂ ಕಾಣಿಸ್ತೀರಿ, ಬಾಗಿಲು ಹಾಕಿದರೂ ಕಾಣಿಸ್ತೀರಿ. ಅಂದಮೇಲೆ ನಿಮ್ಮ ಮಟ್ಟಿಗೆ ನೀವು ಪ್ರದಕ್ಷಿಣೆ ಹಾಕ್ತಾ ಇರಿ, ಸಾಕಾಗುವವರೆಗೆ ಪ್ರದಕ್ಷಿಣೆಯನ್ನು ಹಾಕಿ. ಕಾಲು ಸಾಕಾಯ್ತಾ, ಆಗ ಮತ್ತೊಂದು ಆ್ಯಕ್ಟಿವಿಟಿಯನ್ನು ಭಾಗವತ ಹೇಳುತ್ತೆ, ಅದನ್ನು ಮಾಡಿ. ಒಟ್ಟಾರೆ ಕೂತು ಹರಟೆಯನ್ನು ಹೊಡೆಯಬೇಡಿ ಎನ್ನುವುದನ್ನು ಭಾಗವತ ನಮಗೆ ಹೇಳುತ್ತೆ. ಇನ್ನು ಮತ್ತೊಂದು ಹೇಳುತ್ತೆ, ಜೀವಚ್ಛವೋ ಭಾಗವತಾಂಗ್ರಿರೇಣು ನ ಜಾತು ಮರ್ತ್ಯೋ ಅಭಿಲಷೇತ ಯಸ್ತು. ನೋಡಿ, ಏನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಕಾಲ ಪ್ರದಕ್ಷಿಣೆ ಹಾಕಿ ಹಾಕಿ ಕಾಲು ನೋಯಿಸ್ಲಿರ್ತದ, ಕೆಲಸ ಮಾಡಿ ಮಾಡಿ ಮತ್ತು ಕೈ ನೋಯಿಸ್ಲಿರ್ತದ, ಕೇಳಿ 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 ಸಾಕಾಗ್ಬಿಟ್ಟದ, ಅಂದು ಗಂಟ್ಲು ಹೋಗ್ಬಿಟ್ಟದ, ನಮಸ್ಕಾರ ಮಾಡಿ ಮಾಡಿ ಬೆನ್ನೋಯಿಸ್ಲಿರ್ತದ, ಏನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲನ. ಸರಿ, ಹಾಗಾದರೆ ಮತ್ತೊಂದು ಹೇಳ್ತೀನಿ, ಇದನ್ನು ಮಾಡು, ಇದು ಜೀವನದ ಸಾರ್ಥಕದ ಕ್ಷಣ ಎಂದು ತಿಳಿದುಕೋ. ಏನು ಮಾಡೋದು? ಏನಿಲ್ಲ, ಒಂದು ಕಡೆ ಕೂತ್ಬಿಡು. ಕೂತು ಮನಸ್ಸಿನಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಕೂಡು. ಏನಂತ ಸ್ಮರಣೆ ಮಾಡು? ಭಾಗವತ ಒಂದು ಉದಾಹರಣೆಯನ್ನು ನಮಗೆ ಹೇಳಿದೆ. ಏನಿಲ್ಲ ಸ್ವಾಮಿ, ಭಾಗವತಾಂಗ್ರಿರೇಣು, ಯಾವಾಗ ಈ ವಿಷ್ಣು ವೈಷ್ಣವರ ಪಾದ ತೊಳೆದು ಅವರ ಕಾಲು ಒತ್ತುವ, ಅವರ ಪಾದ ತೊಳೆದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವ, ಯಾವಾಗ ಈ ವಿಷ್ಣು ವೈಷ್ಣವರಿಗೆ ಅನ್ನದಾನ ಮಾಡುವ ಸೇವಾ ಭಾಗ್ಯ ಯಾವಾಗ ಕೊಡ್ತೀಪ ಅಂತ ಮನಸ್ಸಿನಲ್ಲಿ ದೇವರ ಗುರುಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇರು ಸಾಕು. ದೇವರ ಗುರುಗಳ ಬಗ್ಗೆ ಮನಸ್ಸಿನಲ್ಲಿ ಒಳ್ಳೆಯದನ್ನು ಆಲೋಚನೆ ಮಾಡಿದರೂ ಆ ಕ್ಷಣ ಇದು ಸಾರ್ಥಕ ಎಂದು ತಿಳಿದುಕೋ. ಇದನ್ನು ಮಾಡ್ಬೋದಲ್ಲ, ಏನು ಕಷ್ಟ ಇಲ್ಲ, ಅನಾಯಾಸ, ದೇಹಕ್ಕೆ ಯಾವ ಶ್ರಮವಿಲ್ಲದೆ ಕೂತಲ್ಲೇ ಕೂತು ಮನಸ್ಸಿನಲ್ಲಿ ಭಗವಂತನ ವೈಷ್ಣವರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಿದರೂ ನಿನ್ನ ಜೀವನ ಸಾರ್ಥಕವಾಯಿತು ಎಂದು ತಿಳಿದುಕೋ. ಎಷ್ಟು ಸರಳ ಇದೆ ಅಂದರೆ ವೇದವ್ಯಾಸ ದೇವರು ನಮಗೆ ಎಷ್ಟು ಹೇಳಿಗತಾರ, ಮಾಡ್ರಿಪ್ಪ ಜೀವನ ಸಾರ್ಥಕ ಮಾಡಿಕೊಳ್ರಿ. ನಾವು ಮತ್ತೆ ಇದನ್ನೆಲ್ಲ ಬಿಟ್ಟು ಬಾಗಿಲು ಹಾಕಿ ಜೋರು ಸಿನಿಮಾ ಹಾಡು ಹಚ್ಕೊಂಡು ಆ ಸಿನಿಮಾ ಹಾಡು ಕೇಳ್ಕೋತ ಕೆಲಸ ಮಾಡ್ಕೋತ ಕೂಡ್ತೀವಿ ಅಂದ್ರೆ ಯಾವ ಇಂದ್ರಿಯಗಳು ಏನು ತಾನೇ ಕೆಲಸ ಮಾಡುತ್ತೆ ನೋಡ್ರಿ. ಒಂದು ಸುಮ್ಮನೆ ನಿಮಗೆಲ್ಲ ಗೊತ್ತದ, ಹಿರಿಯರು ಇದ್ದೀರಿ, ನಾ ಏನು ಭಾಳ ಹೇಳ್ಬೇಕಾಯ್ತು. ಕಾಲು ನೋವದ, ಕೈ ನೋವದ, ಒಂದಂತೂ ನಿಶ್ಚಿತ, ಇದು ಇನ್ನು ನಮ್ಮ ಜೀವನ ಇರೋ ತನಕ ಇದು ನಮ್ಮ ಜೊತೆಗೆ ಇರುವುದೇ. ಈ ಕಾಲು ನೋವು ಕೈ ನೋವು ಇನ್ನು 10 ವರ್ಷಕ್ಕೆ ಹೋಗ್ತದೆ, 12 ವರ್ಷಕ್ಕೆ ಹೋಗ್ತದೆ,
ಇದು ಎಂದೆಂದಿಗೂ ಸುಳ್ಳಾದ ಮಾತು. ಇದು ಹೋಗೋದಿಲ್ಲ ಅಲ್ವಾ ಎಲ್ರಿಗೆ ಪಕ್ಕಾದ? ಇದು ಹೋಗೋದಿಲ್ಲ. ನಾ ಸತ್ತಾಗೆ ಹೋಗ್ಬೇಕು. ಈ ಕಾಲು ನೋವು, ಕೈ ನೋವು, ಕಣ್ಣು ನೋವು ಇದು ನಾ ಸತ್ತಾಗೆ ಹೋಗ್ಬೇಕು. ಇದು ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ. ಇನ್ನು ಅಂದಮೇಲೆ ಇದು ಹೋಗೋದಿಲ್ಲ ಅಂತ ಗೊತ್ತಾದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಅವುಗಳಿಂದ ನಾವು ಕೆಲಸ ತಗೊಳ್ಳುವ, ನನ್ನ ಸಾಧನೆಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಸುಮ್ಮನೆ ಯಾಕೆ ಅವಕ್ಕೆ ಊಟಕ್ಕೆ ಹಾಕ್ಬೇಕು? ಹೌದಿಲ್ಲ? ಅಂದಮೇಲೆ ಯಾರೋ ಒಬ್ಬ ಮನೆಯಾಗ ಕೆಲಸಗಾರ ಇದ್ದಾನ, ಕೆಲಸ ಮಾಡೋ ತನಕ ಅವನನ್ನು ಇಟ್ಕೋತೀರಿ ನೀವು ರೊಕ್ಕ ಕೊಟ್ಟು. ಅವ್ನು ಕೆಲಸ ಮಾಡಲ್ಲ ಅಂತ ಆದರೆ ಅವನನ್ನು ಇಟ್ಕೊಂಡು ಊಟಕ್ಕೆ ಹಾಕ್ತೀವಿ. ಏನು ಸುಮ್ಮನೆ ರೊಕ್ಕ ಕೊಟ್ಟು ಕಳಿಸ್ತೀವಿ, ಇಲ್ಲ ನಡೀಪ ಏನು ಬರ್ಬಾರ್ದು ನಾವು ಬೇರೆಯವ್ರನ್ನ ಇಟ್ಕೋತೀವಿ ಅಂತ. ಹಾಗೆ ಇವು ಸಾಯೋ ತನಕನೂ ಇಷ್ಟೇ ಹಣೆ ಬರ ಅಂತ ಆದಮೇಲೆ ಇವುಗಳಿಗೆ ಸುಮ್ಮನೆ ಊಟಕ್ಕೆ ಯಾಕೆ ಹಾಕೋದು? ಅಂದಮೇಲೆ ಎಷ್ಟಾಗುತ್ತೋ ಅಷ್ಟು ಇವುಗಳಿಂದ ದೇವರ ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡಿಸುವುದಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಅಂದಮೇಲೆ ಇನ್ನೇನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸಲ್ಲಿ ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡಿರಿ, ಮನಸ್ಸಿನಿಂದಲೇ ಅವರ ಸ್ಮರಣೆಯನ್ನು ಮಾಡಿರಿ. ಅದು ಕೂಡ ಜೀವನದ ಸಾರ್ಥಕ ಕ್ಷಣ ಎಂದು ತಿಳಿದುಕೊಳ್ಳಿ. ಒಂದು ವೇಳೆ ಮನಸ್ಸಿನಿಂದ ನೀನು ಭಗವಂತನ ಸ್ಮರಣೆಯನ್ನು ಮಾಡೋದಿಲ್ಲ ಎಂದಾದರೆ, ವೈಷ್ಣವರ ಸ್ಮರಣೆಯನ್ನು ಮಾಡೋದಿಲ್ಲ ಎಂದಾದರೆ, ಈ ಮನಸ್ಸು ಇದು ಮಲಕ್ಕೆ ಸಮಾನ ಎಂದು ತಿಳಿದುಕೋ. ಮಲ ಏನು ಮಾಡ್ತದೆ? ಇನ್ನೊಬ್ಬರಿಗೆ ಕೆಟ್ಟ ಭಾವನೆಯನ್ನು ಮೂಡಿಸ್ತದೆಯೇ ಹೊರತು ಎಂದೆಂದಿಗೂ ಮಲ ಯಾರಿಗೂ ಒಳ್ಳೆಯದನ್ನು ಮಾಡುವುದಿಲ್ಲ. ಹಾಗೆ ನಿನ್ನ ಮನಸ್ಸು ಯಾರ ಬಗ್ಗೆಯೂ ಒಳ್ಳೆಯದನ್ನು ವಿಚಾರ ಮಾಡಿಲ್ಲ, ಎಂದೆಂದಿಗೂ ಒಳ್ಳೆಯದನ್ನು ಆಲೋಚನೆ ಮಾಡಿಲ್ಲ ಅಂತಾದರೆ ನಿನ್ನ ಮನಸ್ಸು ಇದು ಮಲಕ್ಕೆ ಸಮಾನ ಎಂದು ತಿಳಿದುಕೋ. ಅಂದಮೇಲೆ ಬೇರೆ ಆ್ಯಕ್ಟಿವಿಟಿ ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ. ಮನಸ್ಸಿನಿಂದ ದೇವರ ಸ್ಮರಣೆಯನ್ನು, ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇರಿ. ಅದು ಕೂಡ ಜೀವನದ ಸಾರ್ಥಕ ಕ್ಷಣ ಎಂದು ತಿಳಿದುಕೊಳ್ಳಿ. ಇದೆಲ್ಲ ಒಂದೇ ಸಲ ಮಾಡಲಿಕ್ಕಾದರೆ ಮಾಡ್ತಾನೆ ಇರಿ. ಎಲ್ಲ ಒಂದು ಸಲ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಕನಿಷ್ಠ 1 by 1 ಆದರೂ ಮಾಡಿರಿ. ಅಷ್ಟೇ ಜೀವನ ಸಾರ್ಥಕವಾಗುತ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಎಷ್ಟು ಚೆನ್ನಾಗಿದೆ ಭಾಗವತ, ಎಷ್ಟೆಲ್ಲ ಹೇಳ್ತಾ ಇದೆ. ನಮ್ಮ ದುರ್ದೈವ ಇದು ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಬೆಳಗ್ಗೆಯಿಂದ ರಾತ್ರಿ ತನಕ ಮಕ್ಕಳು, ಮೊಮ್ಮಕ್ಕಳು, ಗಂಡ, ಅವ್ರ ಸೇವಾ, ಹೆಂಡತಿ ಸೇವಾ, ಇದೇ ಮನೆ, ಜಡವಾದ ಮನೆ ಸೇವಾ, ಅಲ್ಲಿ ಧೂಳದ, ಇಲ್ಲಿ ಬಳಿಬೇಕು, ಅದನ್ನು ಮಾಡಬೇಕು, ಇಷ್ಟೇ ಮಾಡಲಿಕ್ಕೆ ಆಗ್ತದೆ ಹೊರತು ಇನ್ನೇನೂ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಭಾಳ ವಿಚಿತ್ರ. ಮತ್ತೆ ಹೇಳ್ತಾರೆ, ಇನ್ನು ಇದೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಕಾಯ್ತು ಆಚಾರ್ಯ, ಎಷ್ಟೊತ್ತಂತ ಮನಸ್ಸಿನಿಂದ ದೇವ್ರ ಸ್ಮರಣೆ ಮಾಡಲಿ, ಅದೂ ಸಾಕಾಯ್ತು ನನಗೆ. ಸರಿ ಬ್ಯಾಗ್ ಬಿಡೋ ಮರ, ಇನ್ನೊಂದು ಆ್ಯಕ್ಟಿವಿಟಿ ಹೇಳ್ತೀನಿ, ಅದನ್ನು ಮಾಡು. ಏನು ಮಾಡು? ಶ್ರೀ ವಿಷ್ಣು ಪದ್ಯಾ ಮನುಜಸ್ತು ಲಸ್ಯಾಹ ಶ್ವಸಚ್ಛವೋ ಯಸ್ತು ನವೇದ ಗಂಧಂ. ಮೂಗಿನಿಂದ ಭಗವಂತನ ನಿರ್ಮಾಲ್ಯದ ವಾಸನೆಯನ್ನು ತೆಗೆದುಕೋ. ಸಾಕು, ಇದೂ ಒಂದು ನಿನ್ನ ಜೀವನದ ಸಾರ್ಥಕ ಕ್ಷಣ ಅಂತ ತಿಳ್ಕೋ. ಎಷ್ಟು ಸರಳದ. ಮಠಕ್ಕೆ ಹೋಗ್ರಿ ಅಥವಾ ದೇವರು ಹಿಂದಿನ ದಿವಸ ಪೂಜಾ ಮಾಡಿದ ನಿರ್ಮಾಲ್ಯ ಹಾಕಿರ್ತಾರೆ, ಸಾಕಾಯ್ತು, ಏನೂ ಮಾಡ್ಲಿಕ್ಕೆ ಬೇಸರ ಬಂತ, ನಿರ್ಮಾಲ್ಯ ತಗೋರಿ ವಾಸನೆ ನೋಡ್ತಾ ಇರಿ, ನಿರ್ಮಾಲ್ಯ ತಗೋರಿ ವಾಸನೆ ನೋಡ್ತಾ ಇರಿ. ದೇವರಿಗೆ ಅಡುಗೆ ಮಾಡಿದ್ದು, ನೈವೇದ್ಯ ಮಾಡಿದ್ದು ಅಡುಗೆದ ಅದರ ವಾಸನೆ ತೊಗೊಳ್ತಾ ಕೊಡ್ರಿ. ಅಂದಮೇಲೆ ನಮಗನ್ನಿಸ್ತಾ ಇದೇನಿದು ಅಂತ. ಅದು ಕೂಡ ಯಾರು ಒಂದು ವೇಳೆ ಭಗವಂತನ ನಿರ್ಮಾಲ್ಯದ ವಾಸನೆಯನ್ನು ತೆಗೆದುಕೊಳ್ಳೋದಿಲ್ಲ, ಆ ಘ್ರಾಣೇಂದ್ರಿಯ ಎಂಥದ್ದದು ಅಂದರೆ ಭಾಗವತ ಹೇಳುತ್ತೆ, ಶ್ವಸನ್ ಶವ, ಉಸಿರಾಡುತ್ತಿರುವ ಶವ ಎಂದು ತಿಳಿದುಕೋ. ಯಾರ ಘ್ರಾಣೇಂದ್ರಿಯ ಭಗವಂತನ ನಿರ್ಮಾಲ್ಯದ ವಾಸನೆಯನ್ನು ಸ್ವೀಕಾರ ಮಾಡುವುದಿಲ್ಲ, ಆ ಘ್ರಾಣೇಂದ್ರಿಯ ಅದು ಮಲಗಿದ ಅಂದರೆ ಶವದ ಘ್ರಾಣೇಂದ್ರಿಯ ಎಂದು ತಿಳಿದುಕೋ. ಅದು ಹೇಗೆ ಉತ್ತಮವಾದದ್ದನ್ನು ವಾಸನೆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ನನ್ನ ಮೂಗು ಇದು ಶವದ ಘ್ರಾಣೇಂದ್ರಿಯದಂತೆ ವ್ಯರ್ಥವಾದದ್ದು ಎಂದು ತಿಳಿದುಕೋ. ಅಂದಮೇಲೆ ಇನ್ನೇನೂ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗಲೂ ಆ ಭಗವಂತನ ವಿಷ್ಣು ವೈಷ್ಣವರ ನಿರ್ಮಾಲ್ಯದ ವಾಸನೆಯನ್ನು ಆಗ್ರಹಣ ಮಾಡ್ತಾ ಇರು. ಶ್ವಾಸಕೃತ ಕುಣಪತುಲ್ಯ ಅಂತಂತಾರೆ. ಹೀಗೆ ಭಾಳ ಹೇಳಿದ್ದಾರೆ. ಅಂದಮೇಲೆ ನೋಡ್ರಿ, ಆದಷ್ಟು ಒಂದಾದ್ಮೇಲೆ ಒಂದಾದರೂ ಆ್ಯಕ್ಟಿವಿಟಿ ಮಾಡ್ಕೋತಾ ಆದಷ್ಟು ಜೀವನದ ಕ್ಷಣಗಳನ್ನು ಸಾರ್ಥಕ ಮಾಡಿಕೊಳ್ಳುವುದರ ಕಡೆಗೆ ನಮ್ಮ ಗಮನ ಇರಬೇಕು. ಪ್ರಶ್ನೆನೇ ಅದು, ನಮ್ಮ ಜೀವನದ ಆಯುಷ್ಯ ಹೇಗೆ ಸಾರ್ಥಕಪಡಿಸಿಕೊಳ್ಳಬೇಕು, ಹೀಗೆ ಸಾರ್ಥಕಪಡಿಸಿಕೊಳ್ಳಿ ಅಂತ ಭಾಗವತ ನಮಗೆ ಹೇಳ್ತಾ ಇತ್ತು. ಇನ್ನು ಮತ್ತು ಹೇಳ್ತಾರೆ, ಇದೂ ಮಾಡಲಿಕ್ಕಾಗಲ್ಲ, ಸಾಕಾಯಿತು, ಇನ್ನೊಂದು ಹೇಳ್ತೀನಿ ಕೇಳು. ತದಶ್ಮಸಾರಂ ಹೃದಯಂಬತೇದಂ ಯದ್ಗೃಹ್ಯಮಾಣೈರ್ಹರಿನಾಮಧೇಯೈ. ಯಾರೋ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಿರ್ತಾರೆ,
ನೀನು ಅದನ್ನು ಕೇಳಿ ಮನಸ್ಸಿನಲ್ಲಿ ಸಂತೋಷ ಪಡು ಸಾಕು. ನಿನ್ನ ಆ ಕ್ಷಣ ಜೀವನದ ಆಯುಷ್ಯ ಉತ್ತಮವಾದ ಕ್ಷಣ ಎಂದು ತಿಳಿದುಕೋ. ಯಾರನ್ನೋ ಹೊಗಳ್ತಿದ್ರು, ಯಾರನ್ನೋ ಹೊಗಳಿತೀರಿ, ಆಚಾರನ ಹೊಗಳಿಗತ್ತೀರಿ, ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾ ಇಲ್ಲಿ ಬರ್ರಿ ಹೇಳ್ತೀನಿ, ಬರ್ರಿ ಇಲ್ಲಿ ಕೂಡ್ರಿ ಅಂಥೇಳಿ ಅವರ ಬಗ್ಗೆ ನೀನು ಕೆಟ್ಟದ್ದನ್ನು ಹೇಳುವ ಬದಲು ಅವರೇನು ಯಾರ್ದೋ ಗುರುಗಳ ಬಗ್ಗೆ ಒಳ್ಳೆಯದನ್ನು ಹೇಳಿಗತ್ತಾರ ಅದನ್ನು ಕೇಳಿ, ಅಪ್ಪ ನಾವು ಇಂಥ ಗುರುಗಳ ವಂಶದಲ್ಲಿ ಬಂದೀವಲ್ಲ, ಎಂಥ ನಮ್ಮ ಜೀವನ ಉತ್ತಮವಾದದ್ದು ಅಂತ ಮನಸ್ಸಿನಲ್ಲಿ ಸಂತೋಷ ಪಟ್ಟರೆ ಸಾಕಂತೆ. ಆಗ ನನ್ನ ಜೀವನದ ಕ್ಷಣ ಇದು ಉತ್ತಮವಾದ ಸಾರ್ಥಕವಾದ ಆಯುಷ್ಯದ ಕ್ಷಣ ಎಂದು ತಿಳಿದುಕೋ. ಅರ್ಥ ಆಯ್ತಾ? ಅಂದರೆ ಇವೆಲ್ಲ ನಾವು ಮಾಡ್ಲಿಕ್ಕತ್ತೀವಿ. ಆದ್ರೆ ನಾನು ಲೌಕಿಕದಲ್ಲಿ ಯಾರೋ ಏನೋ 10th ಇಡೀ ಕರ್ನಾಟಕಕ್ಕೆ ಫಸ್ಟ್ ಬಂದ ಅಂದರೆ ಸಂತೋಷ ಪಡ್ತೀನಿ, ಸಂತೋಷ ಪಡ್ಲಿಕ್ಕತ್ತೀನಿ. ಆದರೆ ಲೌಕಿಕ ವಿಷಯಕ್ಕೆ ಸಂತೋಷ ಪಡ್ತೀನಿ ಹೊರತು ಜ್ಞಾನಿಗಳ ಗುರುಗಳ ಚರಿತ್ರೆಯನ್ನು ಯಾರಾದರೂ ಹೇಳಿದ್ರೆ ಸಂತೋಷ ಪಡುವುದಿಲ್ಲ. ನೋಡ್ತೀನಿ, ಲೌಕಿಕ ವಸ್ತುಗಳನ್ನು ನೋಡ್ತೀನಿ ಹೊರತು ದೇವರ ಗುರುಗಳ ಚಿತ್ರಗಳನ್ನು ನೋಡಿ ಸಂತೋಷ ಪಡುವುದಿಲ್ಲ ಅಂದಮೇಲೆ ಭಾಗವತ ಹೊಸದೇನೆ ಹೇಳ್ತಾ ಇಲ್ಲ. ನಾವು ಏನು ಲೌಕಿಕ ವಸ್ತುಗಳಿಂದ ಸಂತೋಷ ಪಡ್ಲಿಕ್ಕತ್ತೀವಿ, ಅವುಗಳಿಗೆ ಬಳಸ್ಲಿಕ್ಕತ್ತೀವಿ, ಅದನ್ನೇ ನೀನು ಅಲೌಕಿಕವಾದ ವಿಷಯಗಳಿಗೆ ಉಪಯೋಗಿಸಪ್ಪ, ಆಗ ನಿನ್ನ ಜೀವನದ ಕ್ಷಣ ಇದು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಇದ್ದ. ಅರ್ಥ ಮಾಡಿಕೊಳ್ಳಿ, ಭಾಳ ಚೆನ್ನಾಗಿದೆ. ಅಂದಮೇಲೆ ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ವಿಷ್ಣು ವೈಷ್ಣವರು ಯಾರೋ ಹೊಗಳ್ತಾ ಇದ್ದಾರೆ, ಅವರ ಆ ಹೊಗಳುವಿಕೆಯಿಂದ ನೀನು ಸಂತೋಷ ಪಡುವ, ಹಬ್ಬ ಇಂಥ ಗುರುಗಳನ್ನು ನಾವು ನೋಡ್ತಾ ಇದ್ದೀವಲ್ಲ, ನಮ್ಮ ಭಾಗ್ಯ ಅಂತ ಸಂತೋಷ ಪಡು ಸಾಕು. ಅದರಿಂದ ನಿನ್ನ ಜೀವನ ಇದು ಸಾರ್ಥಕವಾಗುತ್ತದೆ. ಒಂದು ವೇಳೆ ಸಂತೋಷ ಪಡದೇ ಇದ್ದರೆ ಆಗ ಈ ಹೃದಯ ಎಂಥದ್ದು ಅಂತ ತಿಳ್ಕೋ. ತತ ಅಶ್ಮಸಾರಂ, ಕಲ್ಲಿನಂತೆ ಅತ್ಯಂತ ಕಠಿಣವಾದ ಹೃದಯ ಉಳ್ಳವನು ಅಂತ ತಿಳಿದುಕೋ. ಆಮೇಲೆ ಈ ಶಬ್ದ ಎಲ್ಲಿ ಬಳಸ್ತೀವಿ ನಾವು? ಯಾರೋ ಪಾಪ ಕಷ್ಟ ಅಂತಂದರು, ನಾನು ಅವರ ಕಷ್ಟಗಳಿಗೆ ಕರಗಿ ಏನಾದರೂ ಸಹಾಯ ಮಾಡದೇ ಇದ್ದರೆ ಕಲ್ಲಿನಂಥ ಕಠಿಣ ಹೃದಯದವನು ಅಂತಂತೀವಿ. ಆದರೆ ಭಾಗವತ ಹಾಗೆ ಹೇಳ್ತಾ ಇಲ್ಲ. ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡದೇ ಇದ್ದರೆ ಕಲ್ಲಿನಂಥ ಕಠಿಣ ಹೃದಯ ಅಲ್ಲ. ವಿಷ್ಣು ವೈಷ್ಣವರನ್ನು ಹೊಗಳಿದಾಗ ನಿನಗೆ ಸಂತೋಷವಾಗದೇ ಇದ್ದರೆ ಆಗ ನಿನ್ನ ಹೃದಯ ಕಲ್ಲಿನಂತೆ ಕಠಿಣವಾದ ಹೃದಯ ಎಂದು ತಿಳಿದುಕೋ. ಅಂದಮೇಲೆ ವಿಷ್ಣು ವೈಷ್ಣವರನ್ನು ಹೊಗಳುವಾಗ ಸಂತೋಷ ಪಡ್ರಿ. ಆ ಸಂತೋಷವೇ ಇದು ಜೀವನದ ಕ್ಷಣ, ಸಾರ್ಥಕ ಕ್ಷಣ ಅಂತ ತಿಳಿದುಕೊಳ್ಳಿ. ಭಾಳ ಚೆನ್ನಾಗಿದೆ, ಭಾಳ ವಿಚಿತ್ರವಾಗಿದೆ. ಯಾರೋ ನಮ್ಮ ಮಕ್ಕಳು ಮತ್ತು ನರ್ಸರಿ ಮಕ್ಕಳಿದ್ದಾವ, ಆ ಮಕ್ಕಳು ಕಾಲೇಜು ಸ್ಕೂಲ್ ಫಂಕ್ಷನ್ ಇರ್ತಾವ, ಆಗದು ಯಾವುದೋ ಹಾಡು ಹಾಕ್ಯಾರ, ಇವು ಸ್ಟೇಜ್ ಮೇಲೆ ಕೈಕಾಲು ಆಡಿಸ್ತಾ ಕುಣಿಲಿಕ್ಕತ್ತಾವ. ಅಂದಮೇಲೆ ಅವು ಹಾಡೇ ಬೇರೆ ಅದ, ಇವು ಡ್ಯಾನ್ಸ್ ಮಾಡೋದೇ ಏನೋ ಡ್ಯಾನ್ಸ್ ಮಾಡ್ಲಿಕ್ಕತ್ತಾವ. ಆದ್ರೆ ಆ ಡ್ಯಾನ್ಸ್ ಮಾಡಿ ಕೈಕಾಲು ಎತ್ತಲಿಕ್ಕತ್ತಾವಲ್ಲ ಅಷ್ಟೇ. ಆ ಕೈಕಾಲು ಎತ್ತೋದು ನೋಡಿದ್ರೇ ನಮಗೆ ಸಂತೋಷ ಆಗ್ತದೆ. ಹಾಡಿಗೆ ತಕ್ಕಂಗೇನು ಕುಣಿತಾ ಇಲ್ಲದು, ಸುಮ್ಮನೆ ಕೈಕಾಲು ಹೆಂಗೆ ಮಾಡ್ಲಿಕ್ಕತ್ತದ. ಅಷ್ಟು ಮಾಡಿದ್ರೇನೆ ನನ್ನ ಮಗು ನೋಡ್ರಿ ನಂದ್ರಿ ಇದು ಅಂತ ಏನು ಫೋಟೋ ತೆಗಿತೀವಿ, ವಿಡಿಯೋ ತೆಗಿತೀವಿ ಫೇಸ್ಬುಕ್ ಒಳಗೆ. ಅಂದರೆ ಹೆಂಗೆಂಗೋ ಕೈಕಾಲು ಅಲ್ಲಾಡಿಸಿದ್ರೇ ಸಂತೋಷ ಪಡುವಾಗ ದೇವರು ಹೇಳ್ತಾನೆ, ನೀನು ನಿನ್ನ ಕ್ಷಣದ ಜೀವನದ ಆಯುಷ್ಯದ ಸಾರ್ಥಕ್ಯದ ಕ್ಷಣಗಳನ್ನು ಹೇಳ್ತಾ ಇದ್ದೀನಿ. ಎಷ್ಟು ಸಾಧ್ಯವೋ ಅಷ್ಟು ಮಾಡು ಮಾರಾಯ. ಯಾವುದಾದ್ರೂ ಒಂದು ಇಂದ್ರಿಯ ಯಾವಾಗಲೂ ಸಾರ್ಥಕವಾಗ್ತಾ ಇರುವಂತೆ ನೋಡಿಕೋ ಸಾಕು. ಇಷ್ಟು ಮಾಡಿದರೂ ನಿನ್ನ ಎಲ್ಲ ಇಡೀ ದಿನ ಸಾರ್ಥಕವಾದಂತೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇರುವಾಗಲೂ ನಾನು ಮತ್ತೆ ನನ್ನ ಇಂದ್ರಿಯಗಳನ್ನು ಲೌಕಿಕದ ಸುಖಗಳಿಗಾಗಿ ಇಡ್ತೀನಿ. ಒಂದು ಕ್ಷಣವೂ ಒಂದೊಂದು ಇಂದ್ರಿಯವನ್ನು ಇಡೋದಿಲ್ಲ ಅಂತಾದರೆ ಎಂಥ ವಿಚಿತ್ರ ಅಲ್ಲ. ಭಾಳ ಚೆನ್ನಾಗಿದೆ. 11 ಇಂದ್ರಿಯ ಕೊಟ್ಟಿದ್ದಾನಲ್ಲ ದೇವರು. ಈ 11 ಇಂದ್ರಿಯಗಳಿಂದ ದಿನಕ್ಕೆ 10 ನಿಮಿಷ 15 ನಿಮಿಷ ಒಂದೊಂದು ಇಂದ್ರಿಯಗಳನ್ನು ನಾನು ಬಳಸಿದರೂ ಅಲೌಕಿಕಕ್ಕಾಗಿ ಬೇಕಾದಷ್ಟಾಯಿತು. 11 ಇಂದ್ರಿಯಗಳಲ್ಲಿ ಲೆಕ್ಕ ಹಾಕ್ರಿ. ಸುಮ್ಮನೆ ನಾವು ಮಲ್ಕೊಳ್ಳೋದೇ ರಾತ್ರಿ 6-7 ಗಂಟೆ, 7 ಗಂಟೆ ಮಲಗ್ತೀವಿ ಅಂತ ಇಟ್ಕೋರಿ. ಅಂದಮೇಲೆ 24ರೊಳಗೆ 7 ಗಂಟೆ ತೆಗೆದುಬಿಟ್ರೆ 17 ಗಂಟೆ ಉಳಿತಲ್ಲ. ಅಂದಮೇಲೆ ದಿವಸಕ್ಕೆ 1 ಗಂಟೆ ಒಂದು ಇಂದ್ರಿಯದ ಸಾರ್ಥಕ ನಾನು ಪಡಿಸಿದ್ರು 11 ಗಂಟೆ 11 ಇಂದ್ರಿಯಗಳು ಮುಗಿದು ಹೋಯಿತು. ಇನ್ನು 6 ಗಂಟೆ ನೀವು ಬೇಕಾದ ಲೌಕಿಕ ಕೆಲಸಗಳನ್ನು ಮಾಡ್ಕೊರಿ. ಬ್ಯಾಂಕಿಗೆ ಹೋಗ್ರಿ, ಪೋಸ್ಟ್ ಆಫೀಸಿಗೆ ಹೋಗ್ರಿ, ಜಗಳ ಆಡ್ಲಿಕ್ಕೆ ಹೋಗ್ರಿ, ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ರಿ. ಇನ್ನೂ 5-6 ಗಂಟೆ ನೀವು ಲೌಕಿಕಕ್ಕಾಗಿ ಬಳಸಿದ್ರು 11 ಇಂದ್ರಿಯಗಳನ್ನು, ಒಂದೊಂದು ಇಂದ್ರಿಯಕ್ಕೆ 1 ಗಂಟೆಯನ್ನು ಕೊಟ್ಟರೂ 11 ಗಂಟೆ ನಮ್ಮ ಜೀವನದಲ್ಲಿ ದಿನದಲ್ಲಿ ಸಾರ್ಥಕವಾಯಿತು. ಇದಕ್ಕಿಂತ ಹೆಚ್ಚಿನ ಅವಕಾಶ ಇನ್ನೇನು ಬೇಕು? ದೇವರು ಏನು ಮಾಡ್ಬೇಕು ಹೇಳ್ರಿ. ಆಮೇಲೆ ನಾಳೆಯಿಂದ ಇವತ್ತಿನಿಂದ ದಿನ ಇಷ್ಟೊತ್ತು
ಈ ಇಂದ್ರಿಯಗಳಿಂದ ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡ್ತೀನಿ ಅಂತ ಒಂದು ಟೈಮ್ ಟೇಬಲ್ ಹಾಕೋರಿ. ಬೆಳಗ್ಗೆ ಎದ್ದು ಕೂಡಲೇ ಕಾಲಿನಿಂದ ವೈಷ್ಣವರ ಸೇವಾ ಮತ್ತು ಕೈಯಿಂದ ವೈಷ್ಣವರ ಸೇವಾ ಅಂದಮೇಲೆ ದಿವಸ ಇಷ್ಟಿಷ್ಟು ಗಂಟೆ ಈ ಇಂದ್ರಿಯದ ಸೇವೆ ಮಾಡ್ತೀನಿ ಅಂತ ಹಾಕೋರಿ. ಅದು ಸಾರ್ಥಕವಾಗ್ತದೆ ನೋಡ್ರಿ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಅಂದಮೇಲೆ ಯಾರು ವಿಷ್ಣು ವೈಷ್ಣವರನ್ನು ಹೊಗಳಿದಾಗ ಮನಸ್ಸು ಹೃದಯ ಸಂತೋಷ ಪಡೋದಿಲ್ಲ. ಅದು ಕಲ್ಲಿನಂತೆ ಕಠಿಣವಾದ ಹೃದಯ ಎಂದು ತಿಳಿದುಕೊಳ್ಳಿ. ಇನ್ನು ಇದು ಆಗೋದಿಲ್ಲ, ಸಂತೋಷ ಪಟ್ಟು ಸಾಕಾಗೋಯ್ತು, ಎಷ್ಟಂತ ಸಂತೋಷ ಪಡಲಿ. ಸರಿ, ಇನ್ನೊಂದು ಹೇಳ್ತೀನಿ ಕೇಳ್ರಿ ಅಂತಾರೆ. ನ ವಿಕ್ರಿಯೆ ತಾಥ ಮುಖೇ ವಿಕಾರೋ ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷಃ. ಯಾರೋ ಭಾರೀ ಸಾಧನೆ ಮಾಡಿದ್ರಪ್ಪ ಲೌಕಿಕದೊಳಗೆ, ಯಾರೋ ಭಾರಿ ಪ್ರವಚನ ಹೇಳಿದರು, ಅಥವಾ ನಿಮ್ಮ ಮಗ ಪೂಜಾ ಮಾಡಿದ, ಸಂಧ್ಯಾನ ಮಾಡಿದ, ನಿಮ್ಮ ಮನೆಯೊಳಗೆ ಇವತ್ತು ಅನ್ನದಾನ ಆಯಿತು, ಮಡೀಲಿ ಊಟ ಆಯಿತು, ಏನೋ ಒಂದು ವಿಶಿಷ್ಟವಾದ ಘಟನೆ ನಿಮ್ಮ ಮನೆಯೊಳಗೆ ನಡೀತಾ ಇದೆ ಅಂತಾದರೆ ಯಾರ ದೇಹದಲ್ಲಿ ನೇತ್ರೇ ಜಲಂ, ಆ ಸನ್ನಿವೇಶವನ್ನು ನೋಡಿ ಕಣ್ಣಿನಿಂದ ಆನಂದ ಬಾಷ್ಪ ಬರ್ತಾ ಇದೆಯಾ, ಹಾಗಾದರೆ ನಿನ್ನ ಜೀವನದ ಸಾರ್ಥಕವಾಯಿತು, ಆ ಕ್ಷಣ ಅದು ಸಾರ್ಥಕವಾಯಿತು ಅಂತ ತಿಳಿದುಕೊಳ್ಳ್ರಿ. ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡ್ಲಿಕ್ಕತ್ತಾರ, ಅದನ್ನು ನೋಡಿ ಆನಂದದಿಂದ ಕಣ್ಣಿನೊಳಗೆ ಆನಂದದ ಬಾಷ್ಪಗಳು ಬಂದರೆ ಆಗ ನಿನ್ನ ಜೀವನ ಸಾರ್ಥಕವಾಯಿತು. ಗಾತ್ರ ರುಹೇಶು ಹರ್ಷಃ. ಎಲ್ಲೋ ಯಾರೋ ಏನೋ ವಿಷ್ಣು ವೈಷ್ಣವರ ಮಹಿಮೆಗಳನ್ನು ಕಂಡಾರೆ, ಕೇಳಿದ್ರಿ ಕಿವಿಯಾರೆ, ಆಗ ನಿಮ್ಮ ಮೈ ಮೇಲೆ ರೋಮಾಂಚನವಾಯಿತು. ಹಾಗಾದರೆ ನಿಮ್ಮ ಕ್ಷಣ ಇದು ಜೀವನದ ಕ್ಷಣ ಸಾರ್ಥಕ ಎಂದು ತಿಳಿದುಕೊಳ್ಳಿ. ಮೈ ರೋಮಾಂಚನ ಆಗೋದೇ ಇಲ್ಲ. ಅದೇ ಭಾಗವತ, ಅದೇ ಪ್ರಹ್ಲಾದರಾಜರು, ಅದೇ ನರಸಿಂಹದೇವರು ಎಷ್ಟಂತ ಕೇಳೋದು, ಕೇಳಿ 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 ಸಾಕಾಗ್ಬಿಟ್ಟದ. ಹೀಗಾಗಿ ನಮಗೆ ಮೈ ರೋಮಾಂಚನ ಆಗೋದೇ ನಿಂತು ಹೋಗ್ಬಿಟ್ಟದ. ಇವತ್ತು ನೀವೇ ನೋಡ್ರಿ, ಸುಮ್ಮನೆ ನಾ ಹೇಳೋ ತಪ್ಪು ಅಂತ ಅನಿಸಿದ್ರೆ ನಿಮಗೆ ಅದೇ ಭಾಗವತಲ್ಲೇನು ಸಪ್ತಮ ಸ್ಕಂದ ನಂಗೆ ಗೊತ್ತ ಬಿಡ ಅಂಥೇಳಿ ನಾ ಮುಂದಿನ ಕಥೆ ನನ್ನ ಪಕ್ಕದಲ್ಲಿ ಕೂತವ್ರಿಗೆ ಹೇಳ್ತಿರ್ತೀನಿ. ನೋಡ ನಾನು ಹೇಳಿದ್ರಿಲ್ಲ ನೋಡ ಅಂತಿರ್ತೀನಿ. ಅಂದಮೇಲೆ ನನಗೆ ಮೈ ರೋಮಾಂಚನ ಆಗುವುದಾಗಲಿ, ಕಣ್ಣಿನಿಂದ ಆನಂದ ಬಾಷ್ಪಗಳು ಪ್ರಹ್ಲಾದರಾಜರನ್ನು ನರಸಿಂಹದೇವರು ಕಾಪಾಡಿದರು ಅಂದಾಗ ಆನಂದ ಬಾಷ್ಪ ಬರುವುದಾಗಲಿ, ಇದು ಯಾವುದು ನನಗೆ ಈ ಪರಿಸ್ಥಿತಿಯಲ್ಲಿ ಆಗ್ತಾ ಇಲ್ಲ. ಮೊದಲನೇ ಹಂತದಲ್ಲಿ ಆಗ್ತಾ ಇತ್ತು, ಇವತ್ತೆಲ್ಲ ನನಗದು ರುಟೀನ್ ಆಗ್ಬಿಟ್ಟದು, ನನಗದು ಅನಿಸೋದೇ ಇಲ್ಲ ಇವತ್ತು. ಹಾಗಾಗ್ತಾ ಇಲ್ಲ ಎಂದರೆ ನಿನ್ನ ಜೀವನ ಇದು ಸಾರ್ಥಕವಾಗ್ತಾ ಇಲ್ಲ ಎಂದು ತಿಳಿದುಕೋ. ಅಂದಮೇಲೆ ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷಃ ಮುಖೇ ವಿಕಾರಃ. ಮುಖದಲ್ಲಿ ಸಂತೋಷ ಇರಬೇಕಪ್ಪ. ಇವತ್ತು ಭಾಗವತ ಕೇಳಿದ್ವಿ, ಇವತ್ತು ರಾಯರ ವಾದಿರಾಜರ ಮಹಿಮೆಯನ್ನು ಕೇಳಿದ್ವಿ, ಜಯತೀರ್ಥರ ಗ್ರಂಥ ಓದಿದ್ವಿ ಅಂತ ಮುಖದಲ್ಲಿ ಸಂತೋಷವಿದ್ದರೆ ಸಾಕಂತೆ ನಿನ್ನ ಜೀವನ ಸಾರ್ಥಕವಾಯಿತು ಅಷ್ಟು ಕ್ಷಣ ಎಂದು ತಿಳಿದುಕೋ. ಏನು ಮುಖದಲ್ಲಿ ಸಂತೋಷವೇ ಇಲ್ಲ, ಏನು ಮಾಡ್ತಿದ್ರಿ? ಓದ್ತಾ ಇದ್ದೀರಿ, ಪುಸ್ತಕ ಇತ್ತಾ, ಏನು ಮಾಡೋದು, ಇಟ್ಟು ಧೂಳು ಜಾಡಿಸ್ಲಿಕ್ಕೆ ಅಂತ ತೊಗೊಂಡೆ, ಹಾಗೆ ಏನೋ ಓದ್ಬೇಕನ್ನಿಸ್ತು, ಓದಿದೆ ಅಟ್ಟೆ, ಬರ್ರಿ ಏನಿಲ್ಲ ಬರ್ರಿ ಅಂಥೇಳಿ ಅವ್ರು ಬಂದ ಕೂಡಲೇ ಪಟ್ನ ಮುಚ್ಚಿಟ್ಟೆ. ನಾನು ಏನಿಲ್ಲ ಬರ್ರಿ ಸುಮ್ಮ ಅಲ್ಲಿತ್ತ ಓದ್ಲೇತಿದ್ದೆ ಬರ್ರಿ ಅಂಥೇಳಿ ಅವ್ರು ಬಂದ ಕೂಡಲೇ ಪುಸ್ತಕ ಮುಚ್ಚಿಟ್ಟು ಮತ್ತು ಅವ್ರ ಜೊತೆ ಮಾತಾಡ್ತೀನಿ ನಾನು ಅಂದ್ರೆ ಆಗ ಆ ಕ್ಷಣ ಜೀವನದ ಸಾರ್ಥಕದ ಕ್ಷಣವಲ್ಲ. ಅಂದಮೇಲೆ ಮುಖೇ ವಿಕಾರ. ನೀವೇನು ಓದ್ತೀರಿ, ಹೇಳ್ತೀರಿ, ಕೇಳ್ತೀರಿ, ಬ್ರಾಹ್ಮಣರಿಗೆ ಮಡಿಲಿ ಅಡುಗೆ ಮಾಡಿ ಊಟಕ್ಕೆ ಹಾಕ್ತೀರಿ, ಮನೆ ಸ್ವಚ್ಛ ಮಾಡ್ತೀರಿ, ದೇವ್ರ ಪೂಜಾ ಮಾಡ್ತೀರಿ, ಹೂವು ಹಣ್ಣು ತರ್ತೀರಿ, ಇದಕ್ಕೆಲ್ಲ ಮುಖದಲ್ಲಿ ಸಂತೋಷದಿಂದ ಮಾಡಿದರೆ ಅದು ವಿಷ್ಣು ವೈಷ್ಣವರ ಸೇವೆ ಎಂದು ತಿಳಿದುಕೊಳ್ಳಿ. ಇನ್ನು ಇಷ್ಟೆಲ್ಲ ಹೇಳಿ ನೃಪತಿಂ ಸಾಧು ಪೃಷ್ಟ. ನೋಡಪ್ಪ, ಹೀಗೆ 11 ಇಂದ್ರಿಯಗಳಿಂದ ಸಾರ್ಥಕದ ಆಯುಷ್ಯದ ಕ್ಷಣಗಳನ್ನು ನಿನಗೆ ನಾನು ಹೇಳಿದೆ. ಹೀಗೆ ನೀನು ಮಾಡ್ತಾ ಹೋದರೆ ಮಾತ್ರ ಆಗ ನಿನ್ನ ಆಯುಷ್ಯ ಸಾರ್ಥಕವಾಗ್ತದೆ, ಇಲ್ಲ ಅಂದರೆ ಇಲ್ಲ ಎನ್ನುವುದಾಗಿ ಭಾಗವತ ಮತ್ತು ಪರೀಕ್ಷಿತ್ ರಾಜರಿಗೆ ಆಯುಷ್ಯದ ಸಾರ್ಥಕದ ಕ್ಷಣಗಳನ್ನು ತಿಳಿಸಿಕೊಟ್ಟಿತು. ಅಂದಮೇಲೆ ಇದನ್ನೇ ದಾಸರು ಅನೇಕ ಹಾಡುಗಳಲ್ಲೆಲ್ಲ ಹೇಳ್ತಾ ಹೋಗಿದ್ದಾರೆ. ಅಂದಮೇಲೆ ಆದಷ್ಟು ಹೀಗೆ ಏನೇ ನಿಮ್ಮ ಧರ್ಮವನ್ನು ನೀವು ಮಾಡುವಾಗಲೂ ಸಂತೋಷದಿಂದ ಮಾಡಿರಿ, ಹೊರತು ಬೇಸರದಿಂದ ಮಾಡಬೇಡಿ. ಬರ್ರಿ ಆಚಾರ್ಯ ಬರ್ರಿ ಯಾಕೆ ಬೇಸರ ಇಲ್ಲ ಆಚಾರ್ಯ, ನಿನ್ನೇನೋ ಆಚಾರ ಬಂದಿದ್ರ, ಅವರಿಗೂ ಅಡುಗೆ ಊಟ ಇವತ್ತು ನೀವು ಸಾಕಾಗ್ಬಿಟ್ಟದ, ಆದರೂ ಏನು ಮಾಡೋದು, ಬರ್ರಿ ಹಂಗಿಲ್ಲ ಬರ್ರಿ ನೀವು ಬರ್ರಿ ಅಂತಂದು ಮಾಡುವುದಲ್ಲ. ಅತ್ಯಂತ ಸಂತೋಷದಿಂದ ಪ್ರಸನ್ನತೆಯಿಂದ ಬ್ರಾಹ್ಮಣರ ಗುರುಗಳ ಸೇವೆಯನ್ನು ಮಾಡಬೇಕು ಎನ್ನುವುದನ್ನು ಭಾಗವತ ಹೇಳ್ತಾ ಇದೆ. ಇದೆಲ್ಲ ಆಯುಷ್ಯದ ಸಾರ್ಥಕ ಕ್ಷಣಗಳು ನೋಡ್ರಿ. ಆದಷ್ಟು ಒಂದೊಂದು ಸ್ವಲ್ಪ ಹೊತ್ತಾದರೂ ಒಂದೊಂದು ಇಂದ್ರಿಯದಿಂದ ಈ ಎಲ್ಲ ಸೇವೆಯನ್ನು ಮಾಡ್ತಾ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಳ್ಳುವುದರ ಕಡೆಗೆ ನಮ್ಮ ಗಮನ ಹೋಗಲಿ ಎನ್ನುವುದಾಗಿ 2ನೇ ಸ್ಕಂದ 3ನೇ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತಾರೆ. ಇನ್ನು 4ನೇ ಅಧ್ಯಾಯವನ್ನು ಆರಂಭ ಮಾಡ್ತಾರೆ. ಅತ್ಯಂತ ಅದ್ಭುತವಾದ ವಿಷಯ ಇದೆ.
ಒಂದೆರಡು ಮಾತು ಕೇಳಿ ಇದನ್ನು ಮುಗಿಸ್ಬಿಡೋಣ. ಪರೀಕ್ಷಿತ್ ರಾಜರು ಕೇಳ್ತಾರೆ, ಸ್ವಾಮಿ ನಿತ್ಯ ಮಾರೂಢಂ ಮಮತಾಂ ಜಹು. ಸ್ವಾಮಿ ಏನು ಮಾಡೋದು? ನನಗೆ ಆತ್ಮಜಾಯ ಸುತಾಗಾರ ಪಶು ದ್ರವಿಣ ಬಂಧುಷು. ನೋಡಿ ನಮ್ಮೆಲ್ಲರ ಹಣೆ ಬರ ಹೇಳ್ತಾರೆ, ನನಗೆ ಯಾರ ಮೇಲೂ ಅಭಿಮಾನ ಮಾಡಬಾರ್ದು ಅಂತ ಗೊತ್ತದ. ನಾನೇನು ಮಾಡ್ತೀನಿ, ಇವತ್ತು ನನ್ನ ವಾಹನದ ಮೇಲೆ ಅಭಿಮಾನವನ್ನು ಬಿಟ್ಟುಕೊಂಡೆ, ಆದರೆ ಮಕ್ಕಳ ಮೇಲೆ ಅಭಿಮಾನ ಬರ್ತದೆ. ಮಕ್ಕಳ ಮೇಲೆ ಅಭಿಮಾನ ಬಿಡೋಣ ಅಂತ ಹೋದ್ರೆ ಮನೆ ಮೇಲೆ ಅಭಿಮಾನ ಬರ್ತದೆ. ಹೀಗೆ ಒಂದೊಂದು ವಸ್ತುವಿನ ಮೇಲೂ ನನಗೆ ಮೋಹ ಅಭಿಮಾನಗಳು ಬರ್ತಾನೇ ಹೋಗ್ತದೆ. ಹಾಗಾಗಿ ನಿತ್ಯ ನಿರೂಢ ಮಮತಾಂಜಹು. ಆ ಅಭಿಮಾನ ಮೋಹ ಎನ್ನುವುದು ನನ್ನ ಮನಸ್ಸಿನಲ್ಲಿ ಇಂದ್ರಿಯಗಳಲ್ಲಿ ಗಟ್ಟಿಯಾಗಿ ಕುಳಿತುಕೊಂಡು ಬಿಟ್ಟಿದೆ. ಅದನ್ನು ಹೇಗೆ ಬಿಡಬೇಕು? ಆ ಮೋಹವನ್ನು ಅಭಿಮಾನವನ್ನು ಬಿಡಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಪರೀಕ್ಷಿತ್ ರಾಜರು ಶುಕಾಚಾರ್ಯರಿಗೆ ಪ್ರಶ್ನೆ ಕೇಳ್ತಾರೆ. ನಮ್ಮದೇ ಇದು ಪ್ರಶ್ನೆ ಅಂದಮೇಲೆ ನಮಗೆಲ್ಲ ವಿಶೇಷವಾಗಿ ಅಭಿಮಾನ ಮೋಹಗಳಿದೆ, ಏನು ಬಿಡಬೇಕು ಅಂತ ಕೇಳಿದರೆ ಆಗ ಶುಕಾಚಾರ್ಯ ಅಂತಾರೆ, ಭಾಳ ಹೇಳಿದ್ದಾರೆ ಇಲ್ಲೆಲ್ಲ. ವಿಚಿಕಿತ್ಸಿತಮೇತನ್ಮೇ ಬ್ರವೀತು ಭಗವನ್ಯತ ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿಶ್ಚ ಭವಾನ್ ಖಲು ಅಂತಂದಾಗ ಸರಿ ಆಯಿತು ಅಂತ ಹೇಳ್ತಾರೆ. ದೇವರ ಮಹಿಮಾ ಹೇಳ್ತೀನಿ, ಇದರಿಂದ ನಿನ್ನ ಮೋಹ ಕಡಿಮೆ ಆಗ್ತದೆ ಕೇಳು ಅಂತ ಬಹಳ ಅದ್ಭುತವಾದ ಸ್ತೋತ್ರ ಇದೆ, ಪ್ರಸಿದ್ಧವಾದದ್ದು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಬಹಳ ಚೆನ್ನಾಗಿದೆ. ಕೊನೆ ಲೈನ್ ಹೇಳ್ತಾರೆ, ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ಎಲ್ಲಿದ್ದಾರಪ್ಪ ದೇವರು? ಅಂತಹ ಅನಂತ ಜೀವರಾಶಿಗಳ ಹೃದಯದೊಳಗೆ, ಮನಸ್ಸಿನೊಳಗೆ, ದೇಹದೊಳಗೆ ಎಲ್ಲ ಕಡೆಗೆ ದೇವರಿದ್ದಾನೆ. ಆದರೆ ಎಂಥ ದೇವರವ? ಅನುಪಲಭ್ಯ ವರ್ತಮನೆ. ಅವನನ್ನು ಹುಡುಕುವುದು ಮಾತ್ರ ನಮಗೆ ಸಾಧ್ಯವಾಗ್ತಾ ಇಲ್ಲ. ಅವನನ್ನು ಹುಡುಕುವ ದಾರಿಯೂ ನಮಗೆ ಅನುಪಲಭ್ಯ ಸಿಗ್ತಾ ಇಲ್ಲ. ಇಂಥ ದೇವರಿದ್ದ. ನೀವೆಷ್ಟಾದರೂ ನಿಮ್ಮ ಬಾಡಿಯನ್ನು ಮತ್ತು ಸಿಟಿ ಸ್ಕ್ಯಾನ್ ಮಾಡಿಸ್ರಿ, ಏನದು ಎಲ್ಲ ಏನೇನು ಮಾಡಿಸ್ರಿ, ಎಲ್ಲೂ ದೇವರ ಚಿತ್ರ ನಿಮಗೆ ಎಲ್ಲೆಲ್ಲೂ ಕಾಣೋದಿಲ್ಲ. ಅದನ್ನು ಭಾಗವತ ಹೇಳುತ್ತೆ. ಅಂತಹ ಇದ್ದಾನೆ ಒಳಗಡೆ, ಧ್ರುವಾಯ ನಿಶ್ಚಿತವಾಗಿ ದೇವರು ಒಳಗಿದ್ದಾನೆ. ಆದರೆ ಅವನ ವರ್ತಮ ದಾರಿ ಅದು ಅನುಪಲಭ್ಯ, ನಮಗೆ ಯಾರಿಗೂ ಸಿಗುತ್ತಿಲ್ಲ. ಅಂಥ ದೇವರಿದ್ದಾನೆ. ಭಾಳ ವಿಚಿತ್ರದಲ್ಲ. ನಮ್ಮ ಗುರುಗಳು ಹೇಳೋರು ಈ ಉದಾಹರಣೆ ಯಾವಾಗಲೂ ಈ ಶ್ಲೋಕ ಬಂದಾಗೆಲ್ಲ. ಮತ್ತು ನನಗೆ ಏನೋ ಒಂದು ಸಾಮಾನು ಎಲ್ಲೋ ಇಟ್ಬಿಟ್ಟಿನಿ, ಸಿಗ್ತಾ ಇಲ್ಲ. ಆಗ ಅವತ್ತು ಅಡುಗೆ ಊಟ ಎಲ್ಲ ಸ್ವಲ್ಪ ಬರೀ ಅನ್ನ ಸಾರು ಇಷ್ಟೇ ಮಾಡಿಕೊಂಡು ಇಡೀ ದಿನ ಸಾಮಾನು ಹುಡುಕ್ಲಿಕ್ಕೆ ಕಳಿತೀನಿ. ಸಿಗಲಿಲ್ಲ ಅಂತಾದರೆ ಅವತ್ತು ಪಕ್ಕದ ಮನೆಗೆ ಹೋಗಿ, ಅಯ್ಯೋ ಅದು ಎಲ್ಲೋ ಇಟ್ಬಿಟ್ಟಿನಿ, ಸಿಗ್ತಾ ಇಲ್ಲ, ನಿನ್ನೆಯಿಂದ ಒದ್ದಾಡ್ಲಿಕ್ಕೆ ತಿನ್ನಿರಿ, ಸಿಗ್ತಾ ಇಲ್ಲ, ನಿಮ್ಮ ಮನೆಗಿದ್ರೆ ಕೊಡ್ರಿ ಅಂತ ಇಸ್ಕೊಂಡು ಅದನ್ನು ಉಪಯೋಗಿಸಿ ಮತ್ತು ಅವ್ರಿಗೆ ಕೊಡುವಾಗಲೂ ನಮ್ದು ಎಲ್ಲೋ ಇಟ್ಟೀನಿ ನೋಡ್ರಿ, ಸಿಗ್ತಾನೆ ಇಲ್ಲ, ಹಾಳಾದ್ದು ಅಂಥೇಳಿ ಕೊಟ್ಟು ಮತ್ತೆ ಒದ್ದಾಡ್ತೀನಿ. ಅದು ಸಿಗೋ ತನಕ ಬಿಡೋದಿಲ್ಲ. ಮನಸ್ಸೊಳಗೆ ಚಿಂತೆ, ಆಲೋಚನೆ. ಇದು ಒಂದು ವಸ್ತುವಿಗೆ ನಾವು ಹಿಂಗೆ ಮಾಡ್ತೀವಿ. ಅದೊಂದು 1000 ರೂಪಾಯಿ ಕೊಟ್ಟರೆ ಸಿಗ್ತಿರ್ತದೆ. ಆದರೆ ಆ 1000 ರೂಪಾಯಿ ಅಲ್ಲಿ ಕೊಡಬಾರ್ದು ಅನ್ನೋದಕ್ಕೆ ಹುಡುಕ್ಯಾಡಿ ಒದ್ದಾಡ್ತೀನಿ. ನಮ್ಮ ಗುರುಗಳು ಹೇಳೋರು, ಮನೆಯಲ್ಲಿದ್ದ ಒಂದು ವಸ್ತು ಸಿಗದೇ ಇದ್ದರೆ ನೀನು ಎಷ್ಟು ಟೆನ್ಷನ್ ತೊಗೊಳ್ತಿ. 1000 ರೂಪಾಯಿ ಕೊಟ್ಟು ತಂದಿದ್ರಿ, ಅದು ಎಷ್ಟು ಒದ್ದಾಡಿ ತಂದಿದ್ರಿ ಅದು ಅಂತಂತಿ. ಅದನ್ನು ಹುಡುಕ್ಲಿಕ್ಕೆ ಇಡೀ ದಿನ ನೀನು ಸಮಯ ಹಾಕ್ತಿ. ಅಂಥದ್ದು ದೇವರು ಇಲ್ಲಿದ್ದಾನ, ಅನಾದಿ ಕಾಲದಿಂದ ಇದ್ದಾನೆ ನಿನ್ನ ಮನೆಯೊಳಗೆ. ಆ ನಿನ್ನ ಮನೆಯೊಳಗಿದ್ದ ದೇವರೆಂಬ ವಸ್ತುವನ್ನು ಹುಡುಕಾಡಲಿಕ್ಕೆ ದಿನದ ಎಷ್ಟು ಸಮಯವನ್ನು ನೀನು ಹಾಕಿ ಹೇಳು, ವಿಚಾರ ಮಾಡು ಅಂತಂತ. ಅರ್ಥ ಆಯಿತು ಯಾರಿಗೆ? ಅಂದಮೇಲೆ ಮನೆಯಲ್ಲಿದ್ದ ಒಂದು ಸಾಮಾನನ್ನು ಹುಡುಕಾಡಲಿಕ್ಕೆ ಎಷ್ಟು ಸಮಯ ಹಾಕ್ತೀನಿ ನಾನು, ಅವತ್ತು ಇನ್ನೆಲ್ಲ ಬಿಟ್ಟು ಅದನ್ನು ಹುಡುಕಾಡಲಿಕ್ಕೆ ಇಡ್ತೀನಿ. ಅಂಥದ್ದು ನನ್ನ ಹೃದಯವೆಂಬ ಮನೆಯಲ್ಲಿ ಇರುವ ದೇವರನ್ನು ಹುಡುಕಾಡಲಿಕ್ಕೆ ಎಷ್ಟು ಸಮಯವನ್ನು ನಾನು ದಿನದಲ್ಲಿ ಹಾಕುತ್ತಿದ್ದೇನೆ. ಏನು ಹಾಕಿಲ್ಲ. ಹಾಕೋದು ಅಂದರೆ ಹೆಂಗೆ ಹಾಕೋದು? ಇಷ್ಟೊತ್ತು ನಾವೇನು ಕೇಳಿದ್ವಲ್ಲ ಅವುಗಳನ್ನು ಮಾಡುವುದೇ ನನ್ನ ಹೃದಯದೆಂಬ ಮನೆಯಲ್ಲಿರುವ ದೇವರನ್ನು ಹುಡುಕುವುದಕ್ಕೆ ಹಾಕುವ ಸಮಯ. ಅದೇ ರೀತಿ ಅಂದಮೇಲೆ ದೇವರು ಇಲ್ಲಿದ್ದಾನೆ, ಅವನನ್ನು ಹುಡುಕಲಿಕ್ಕೆ ನಾವು ದಾರಿಯನ್ನೇ ನೋಡ್ತಾ ಇಲ್ಲ. ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ಇಲ್ಲೇ ಇದ್ದಾನೆ ಒಳಗಡೆ, ಆದರೆ ಅವನನ್ನು ಹುಡುಕುವ ದಾರಿ ನಮಗೆ ಸಿಗುತ್ತಿಲ್ಲ, ಹುಡುಕ್ತಾ ಇಲ್ಲ. ಎಂಥ ದೇವರವ! ಭಾಳ ಚೆನ್ನಾಗಿರುವ ಶ್ಲೋಕ. ದೇವರೇ ನಿನಗೆ ನಮಸ್ಕಾರ. ಎಂಥ ದೇವರು ನೀನು? ಪರಸ್ಮೈ ಪುರುಷಾಯ ನಮಸ್ತೆ. ಸರ್ವೋತ್ತಮನಾದ ದೇವರೇ ನಿನಗೆ ನಮಸ್ಕಾರ. ದೇವರು ಸರ್ವೋತ್ತಮ ಅಲ್ವಾ? ನಮ್ಮ ಸಿದ್ಧಾಂತೊಳಗೆ ಹರಿ ಸರ್ವೋತ್ತಮ. ಯಾಕೆ ದೇವರು ಸರ್ವೋತ್ತಮನಾಗಬೇಕು? ಸುಮ್ಮನೆ ಒಂದು ಮಾತು ಕೇಳಿ ಮುಗಿಸ್ಬಿಡೋಣ. ದೇವರು ಯಾಕೆ ಸರ್ವೋತ್ತಮ ಆಗಬೇಕು ಎಂದರೆ, ಅವ ಸರ್ವೋತ್ತಮನಾಗದೇ ಇದ್ದರೆ, ಎಲ್ಲ ಜೀವರಾಶಿಗಳಿಗಿಂತ ಉತ್ತಮ ಅವ ಆಗದೇ ಇದ್ದರೆ
ಭಕ್ತರಿಗೆ ಯಾರ ಮೇಲೆ ನಾವು ವಿಶ್ವಾಸವನ್ನಿಟ್ಟು ಧರ್ಮವನ್ನು ಮಾಡೋದು. ನಾವೆಲ್ಲ ಧರ್ಮ ಯಾಕೆ ಮಾಡ್ಲಿಕ್ಕತ್ತೀವಿ? ದೇವರಿದ್ದಾನ ಅನ್ನೋದಕ್ಕೆ ಧರ್ಮ ಮಾಡ್ಲಿಕ್ಕತ್ತೀವಿ. ಆ ದೇವರೂ ಸತ್ವರಸ್ತಮೋ ಗುಣಗಳಿಗೋ ಅಥವಾ ಇನ್ಯಾರಿಗೋ ಅಧೀನನಾಗಿ ಇದ್ದರೆ ಆಗ ಆ ದೇವರಿದ್ದಾನೆ ಎನ್ನುವ ವಿಶ್ವಾಸದಲ್ಲಿ ನಾವು ಯಾರೂ ಧರ್ಮವನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ದೇವರು ಏನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ಎಲ್ಲರಿಗಿಂತ ದೇವರು ಉತ್ತಮ, ಸರ್ವೋತ್ತಮ. ಹಾಗಾಗಿ ಅವನಿಗೆ ಪರಹ ಅಂತ ಕರೀತಾರೆ. ಮತ್ತೆಂಥವ ದೇವರಿವ? ಸದುದ್ಭವಸ್ಥಾನ ನಿರೋಧ ಲೀಲಯ ಭೂಯಸೆ. ಗುಣಪೂರ್ಣನಾಗ್ಯಾನ ದೇವರು. ಮತ್ತೆಂಥವ? ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ. ದೇವರಿಗೆ ವಿಚಿತ್ರವಾದ ಅದ್ಭುತವಾದ ಶಕ್ತಿ. ದೇವರಿಗೆ 3 ಶಕ್ತಿ ಅವ. ಒಂದು ಇಚ್ಛಾಶಕ್ತಿ, ಇನ್ನೊಂದು ಜ್ಞಾನಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ ಎನ್ನುವ 3 ವಿಧವಾದ ಶಕ್ತಿ ದೇವರಿಗಿದೆ. ಇಚ್ಛಾ, ಜ್ಞಾನಂ, ಕ್ರಿಯಾಚೇತಿ ನಿತ್ಯ ಶಕ್ತಯ ಈಶಿತು. ದೇವರಿಗೆ ಇದು 3 ಶಕ್ತಿ ನಿತ್ಯದಲ್ಲಿ ಇದೆ. ಯಾವುದ್ಯಾವುದು? ಮೊದಲನೇದ್ದು ಇಚ್ಛಾಶಕ್ತಿ, ಎರಡನೇದ್ದು ಜ್ಞಾನಶಕ್ತಿ, ಮೂರನೇದ್ದು ಕ್ರಿಯಾಶಕ್ತಿ. ಇದು 3 ದೇವರಿಗೆ ನಿತ್ಯದಲ್ಲಿ ಇದೆ. ಹೇಗಿದೆ ಇದು? ಸ್ವರೂಪಭೂತಾಹ. ಶ್ರೀಮದಾಚಾರ್ಯ ಅಂತಾರೆ ದೇವರಲ್ಲಿ ಇನ್ಬಿಲ್ಟ್ ಆಗಿದೆ. ಅಂದರೆ ದೇವರಿದ್ದಾನೆ, ಅವನಿಗೆ ಇಚ್ಛಾ ಇಲ್ಲ. ದೇವರಿದ್ದಾನೆ, ಅವನಿಗೆ ಶಕ್ತಿ ಇಲ್ಲ. ದೇವರಿದ್ದಾನೆ, ಅವನಿಗೆ ಜ್ಞಾನ ಇಲ್ಲ ಅಂತ ಎಂದೆಂದಿಗೂ ಆಗೋದಿಲ್ಲ. ನಮಗೆ ಆಗ್ತದೆ. ಯಾಕೆ ಇವತ್ತು ಹಿಂಗೆ ಕೂತೆಲ್ಲ? ಯಾಕೋ ಇವತ್ತು ಏನೂ ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ ನೋಡ್ರಿ ಅಂತ ಅಂತೀನಿ ನಾನು. ಅಂದರೆ ನನ್ನ ಇಚ್ಛಾಕ್ಕೂ ನನಗೂ ಭೇದವಿದೆ. ಹಿಂಗಾಗಿ ನಾನಿದ್ರೂ ನನ್ನ ಇಚ್ಛಾ ಇಲ್ಲ, ಏನು ಮಾಡಲಿಕ್ಕೂ ಮನಸ್ಸಿಲ್ಲ. ಯಾಕೆ ಇವತ್ತು ಹಿಂಗಿದೆಯಲ್ಲ? ಯಾಕೋ ಇವತ್ತೇನು ತಲೆನೇ ಓಡ್ತಾ ಇಲ್ಲ ನೋಡ್ರಿ, ಏನಾಗ್ಯದ ಗೊತ್ತಿಲ್ಲ. ಅಂದಮೇಲೆ ನಾನಿದ್ದೀನಿ, ಜ್ಞಾನ ಇಲ್ಲ. ಯಾಕೆ ಇವತ್ತು ಏನು ಮಾಡ್ಲಿಕ್ಕೆ, ಅದಕ್ಕೆ ಸುಮ್ಮನೆ ಕೂತ್ಬಿಟ್ಟು ನೋಡಿ, ಏನು ಮಾಡ್ತಾ ಇಲ್ಲ. ಅಂದಮೇಲೆ ನಾನಿದ್ದೀನಿ, ನನ್ನ ಕ್ರಿಯಾ ಇಲ್ಲ. ಆದರೆ ದೇವರಿಗೆ ಹಾಗಲ್ಲ. ದೇವರಿದ್ದಾನ, ದೇವ್ರಿಗೆ ಇಚ್ಛಾ ಇಲ್ಲ ಅಂತ ಆಗೋದಿಲ್ಲ. ದೇವರಿದ್ದಾನ, ದೇವರಿಗೆ ಜ್ಞಾನ ಇಲ್ಲ ಅಂತ ಆಗೋದಿಲ್ಲ. ದೇವರಿದ್ದಾನ, ದೇವರು ಕ್ರಿಯಾ ಮಾಡ್ತಾ ಇಲ್ಲ, ಸುಮ್ಮನೆ ಕೂತಾನವ ನಮ್ಮ ಹಂಗೆ ಅಂತ ಆಗೋದಿಲ್ಲ. ಅಂದಮೇಲೆ ದೇವರು ಪ್ರತಿ ಕ್ಷಣ ಇಚ್ಛೆಯನ್ನು ಪಡ್ತಿರ್ತಾನೆ, ಜ್ಞಾನಪೂರ್ವಕವಾಗಿ ಇಚ್ಛಾ ಪಡ್ತಿರ್ತಾನೆ, ಮತ್ತು ಆ ಇಚ್ಛಾ ಜ್ಞಾನಕ್ಕೆ ತಕ್ಕಂತೆ ಕ್ರಿಯೆಗಳನ್ನು ದೇವರು ಮಾಡುತ್ತಿರುತ್ತಾನೆ. ಎಷ್ಟು ದೊಡ್ಡ ವಿಷಯ ಇದು ಅಂದ್ರೆ, ಆಚಾರ ನೀವೇನೋ ಹೇಳ್ತೀರಿ ಕಷ್ಟ ಬಂದ ದೇವ್ರ ಸ್ಮರಣೆ ಮಾಡಿರಿ, ದೇವ್ರ ಪರಿಹಾರ ಮಾಡ್ತಾನಂತ. ನನಗೆ ಕಷ್ಟ ಬಂತಪ್ಪ, ನಾನು ದೇವ್ರ ಸ್ಮರಣೆ ಮಾಡಿದೆ. ದೇವ್ರಂದ ಇವತ್ತು ಯಾಕೋ ನನಗೆ ಎಲ್ಲಿ ಬರೋ ಮನಸ್ಸಿಲ್ಲ ಮಾರಾಯ, ಇವತ್ತೊಂದು ದಿವಸ ಪ್ಲೀಸಾ, ಏನು ಅನ್ಕೋಬೇಡ, ಇವತ್ತೊಂದು ದಿವಸ ನಾನು ನಾಳೆ ಬರ್ತೀನಿ ಅಂತ ದೇವ್ರು ಅಂದರೆ ಏನು ಮಾಡೋದ್ರಿ ಆಚಾರ? ಅದಕ್ಕೆ ನಾನು ದೇವ್ರ ಸ್ಮರಣೆನೇ ಮಾಡಲ್ರಿ. ಪಾಪ ಅವ ಏನು ಕಷ್ಟದಾಗಿರ್ತಾನೋ ಏನೋ, ನಾನು ಯಾಕೆ ಸುಮ್ಮನೆ ಅವನನ್ನು ಸ್ಮರಣೆ ಮಾಡಿ ಕರಿಬೇಕು ಅಂತ ಅನ್ಬೇಡ. ಅವನು ಇಚ್ಛಾ ನಿತ್ಯ, ಜ್ಞಾನ ನಿತ್ಯ, ಕ್ರಿಯಾ ನಿತ್ಯ. ಅಂದಮೇಲೆ ನಿನಗೆ ಯಾವಾಗೇ ಕಷ್ಟ ಬಂದು ನೀನು ಸ್ಮರಣೆ ಮಾಡಿದ್ರು ಅವನ ಕ್ರಿಯಾ ಇದು ನಿತ್ಯವಾಗಿದೆ. ಹಾಗಾಗಿ ಅವನು ಬೇಸರ ಅಂತ ಅನ್ನೋದಿಲ್ಲ, ಅವನು ಬಂದೇ ಬರ್ತಾನೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ನಾವು ಯಾರಿಗಾದರೂ ಫೋನ್ ಮಾಡಿ ಬಾರೋ ಮಾರಾಯ, ಇಲ್ಲ ಇವತ್ತು ಸ್ವಲ್ಪ ಹುಷಾರಿಲ್ಲ, ಸಂಡೇ ಬೇರೆ ಮಂಡೇ ಬೇರೆ, ನಾನು ನಾಳೆ ಬರ್ತೀನಿ. ಅಲ್ಲಿವರೆಗೆ ಏನು ಮಾಡಿ, ಅಲ್ಲಿವರೆಗೆ ಸ್ವಲ್ಪ ಏನಾದರೂ ಮನೆ ಜಂಡು ಬಾಂಬ್ ಏನಾನಿದ್ರೆ ಹಚ್ಕೋ, ನಾನು ನಾಳೆ ಬರ್ತೀನಿ ಅಂದಮೇಲೆ ದೇವರು ಹೀಗಂದರೆ ಏನು ನಮ್ಮ ಪರಿಸ್ಥಿತಿ? ಅದಕ್ಕೆ ಏನಾಯಿತು? ಶಾಸ್ತ್ರ ಏನು ಹೇಳ್ತು? ಅವನ ಕ್ರಿಯಾ ಇದು ನಿತ್ಯ. ಅಂದಮೇಲೆ ಅವನಿಗೆ ಎಂದೆಂದಿಗೂ ಬೇಸರ ಬರೋದಿಲ್ಲ. ಅವನು ಯಾವಾಗಲೂ ಕ್ರಿಯಾ ಮಾಡ್ತಾನೇ ಇರ್ತಾನೆ, ಕೆಲಸ ಮಾಡ್ತಾನೇ ಇರ್ತಾನೆ. ಹಾಗಾಗಿ ನಮ್ಮ ಹಂಗೆ ಅವ್ನು ಖಾಲಿ ಕೊಡೋದಿಲ್ಲ. ಹಾಗಾಗಿ ನೀವು ಯಾವಾಗ ಕರೆದ್ರೂ ಅವ ಓಡಿ ಬರ್ತಾನೆ, ಇಚ್ಛಾಪೂರ್ವಕವಾಗಿ ಬರ್ತಾನೆ, ಜ್ಞಾನಪೂರ್ವಕವಾಗಿ ಬರ್ತಾನೆ. ಭಾಳ ಅದ್ಭುತವಾದ ದೇವರ 3 ಶಕ್ತಿ ಇದೆ. ಅಂದಮೇಲೆ ಇವತ್ತು ಯಾಕೋ ಅಡುಗೆ ಮಾಡುವಾಗ ಮನಸ್ಸೇ ಇರಲಿಲ್ಲ, ಅದಕ್ಕೆ ಅಡುಗೆ ಏನು ಚೆನ್ನಾಗಿಲ್ಲ ಅಂತೀನಿ. ಹಂಗೆ ದೇವರು ನಾಳೆ ನನ್ನ ಕೈ ಕಾಲೆಲ್ಲ ಸೃಷ್ಟಿ ಮಾಡುವಾಗ ಅಯ್ಯೋ ಇವನನ್ನು ಉತ್ಸುವಾಗ ಯಾಕೋ ನಂಗೆ ಮನಸ್ಸೇ ಇರಲಿಲ್ಲ ಅಂತ ಆಗಿಬಿಟ್ರೆ ಏನು ಮಾಡೋದು? ಹಂಗಿಲ್ಲ ಅನ್ನೋದಕ್ಕೆ ಇಚ್ಛಾ ಜ್ಞಾನಂ ಕ್ರಿಯಾಚೇತಿ ನಿತ್ಯ ಶಕ್ತಯ ಈಶಿತು ಅಂತ. ಅಂದಮೇಲೆ ದೇವರು ಇಚ್ಛೆಯಿಂದಲೇ ನಮ್ಮನ್ನು ಸೃಷ್ಟಿ ಮಾಡ್ಯಾನ, ಜ್ಞಾನದಿಂದಲೇ ನಮ್ಮನ್ನು ಸೃಷ್ಟಿ ಮಾಡ್ಯಾನ, ಕ್ರಿಯಾದಿಂದಲೇ ನಮ್ಮನ್ನು ಸೃಷ್ಟಿ ಮಾಡ್ಯಾನ. ಹೊರತು ಸೃಷ್ಟಿ ಮಾಡೋದು ಮಾಡಿ ಅಯ್ಯೋ ಇವನನ್ನು ಹಂಗೆ ಸೃಷ್ಟಿ ಮಾಡ್ಬೇಕು ಅಂದ್ಕೊಂಡಿದ್ದೆ, ಹಿಂಗೆ ಸೃಷ್ಟಿ ಮಾಡಿದೆ ಅಂತ ದೇವರು ಆಮೇಲೆ ಪಶ್ಚಾತ್ತಾಪವನ್ನು ಪಡುವುದಿಲ್ಲ. ನಮ್ಮನ್ನು ನೋಡಿಯೇ, ನಮ್ಮ ಕರ್ಮಗಳನ್ನು ನೋಡಿಯೇ, ಸರಿಯಾಗಿಯೇ ನಮ್ಮನ್ನು ಜ್ಞಾನಪೂರ್ವಕವಾಗಿಯೇ ದೇವರು ಸೃಷ್ಟಿಯನ್ನು ಮಾಡಿದ್ದಾನೆ ಎಂದು ತಿಳಿದುಕೊಳ್ಳಿ ಅಂತ ಭಾಗವತ ಹೇಳ್ತಾ ಇದೆ. ಅಂದಮೇಲೆ ದೇವರ ಇಚ್ಛಾ, ದೇವರ ಜ್ಞಾನ, ದೇವರ ಕ್ರಿಯಾ ಇದು ನಿತ್ಯವಾಗಿದೆ. ಈ 3 ನಿತ್ಯವಾದ ವಸ್ತುಗಳಿಂದ ದೇವರು ಇಡೀ ಜಗತ್ತಿನ ಸೃಷ್ಟಿಯಾದಿ ಸಕಲ ವ್ಯಾಪಾರಗಳನ್ನು ಮಾಡುತ್ತಾನೆ ಎಂದು ತಿಳಿದುಕೊಳ್ಳಿ ಎನ್ನುವುದಾಗಿ ಭಾಗವತ ದೇವರನ್ನು ಸ್ತೋತ್ರ ಮಾಡುತ್ತೆ. ಇನ್ನು ಈ 4ನೇ ಅಧ್ಯಾಯ ಪೂರ್ಣ ಸ್ತೋತ್ರವೇ ಇದೆ. ಭಾಳ ಚೆನ್ನಾಗಿದೆ 4ನೇ ಅಧ್ಯಾಯದ
ಸ್ತೋತ್ರ ಮುಗಿದ ಮೇಲೆ 5ನೇ ಅಧ್ಯಾಯದಿಂದ ಸೃಷ್ಟಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಏನೇನು ಸೃಷ್ಟಿ ಆಯಿತು, ಪಂಚಭೂತಗಳ ಸೃಷ್ಟಿ, ಅದೆಲ್ಲ ಇನ್ನು ಮುಂದೆ ಕೇವಲ 2ನೇ ಸ್ಕಂದ ಸೃಷ್ಟಿಯನ್ನೇ ಹೇಳುತ್ತೆ. ಮೊದಲಿಗೆ 4ನೇ ಅಧ್ಯಾಯದಲ್ಲಿ ಸ್ತೋತ್ರ ಭಾಗ ಇದೆ. ಆ ಸ್ತೋತ್ರ ಭಾಗ, ಸೃಷ್ಟಿ ಭಾಗ, ಅದನ್ನೆಲ್ಲ ಸಾವಕಾಶವಾಗಿ ಕೇಳ್ತಾ ಹೋಗೋಣ. ಇನ್ನೇನು ಇನ್ನು ಮತ್ತು ಚಾತುರ್ಮಾಸ ಬರ್ತಾ ಇದೆ, ಏಕಾದಶಿ ಬರ್ತಾ ಇದೆ ಅಂದಮೇಲೆ ಎಲ್ಲರೂ ಮರೆಯದೆ ನಿಮ್ಮ ನಿಮ್ಮ ಮಠದ ಯತಿಗಳಿಂದ ಅವತ್ತು ಮುದ್ರಾಧಾರಣ ಮಾಡಿಕೊಂಡು ಏನು ಸಾಧ್ಯವೋ ಆ ವ್ರತಗಳನ್ನು ಎಲ್ಲರೂ ಅವಶ್ಯವಾಗಿ ಮಾಡಿರಿ. ಯಾರೂ ಚಾತುರ್ಮಾಸ್ಯವನ್ನು ಕಳ್ಕೊಳ್ಬೇಡ್ರಿ. ಮುಂದಿನ ಚಾತುರ್ಮಾಸ್ಯ ನಮ್ಮ ಪಾಲಿಗೆ ಇರ್ತದೋ ಇಲ್ಲೋ ಗೊತ್ತಿಲ್ಲ ಅಂದಮೇಲೆ ಇದ್ದ ಈ ಚಾತುರ್ಮಾಸ್ಯವನ್ನು ಎಲ್ಲರೂ ಸಾರ್ಥಕಪಡಿಸ್ಕೊಳ್ರಿ. ಹಬ್ಬ ಆಯಿತು ಅಂತ ಅನ್ನಿಸ್ಬೇಕೇ ಹೊರತು ಮುಗಿದ ಮೇಲೆ ಏನು ಮಾಡಲೇ ಇಲ್ಲಂತ ಹೋಗೇ ಬಿಡ್ತಾನಪ್ಪ ಅಂತ ಯಾರಿಗೆ ಅನ್ನಿಸ್ಬಾರ್ದು. ಆ ಭಾವನೆ ಬರದೇ ಇದ್ದಂತೆ ಆದಷ್ಟು ಸಾಧನೆಯನ್ನು ಎಲ್ಲರೂ ಮಾಡಿಕೊಳ್ಳ್ರಿ. ಶ್ರೀಕೃಷ್ಣ ಅರ್ಪಣೆ.